श्री गुरुभ्यो नमः हरि ओम ध्यायेन्द्र सिंहं मरुत्तरवित्रिनेत्रं जानुप्रसक्तकरैर्ममतापराभ्य चक्रं धरं च दरतं प्रियासमेतं दिग्मांशुकोट्यधिकतेरसमग्रशक्तिम् ओम अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममेह जिह्वाग्रसुरङ्गनर्तकी भवप्रसन्नावदने च मे श्रीः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री श्री सत्यात्मतीर्थ श्रीपाद स्वामी गुरुभ्यो नमः हरि ओम। ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಧಿಕ ಮಾಸದ ಮೈಸೂರಿನ ದಿಗ್ವಿಜಯ ಅಂಗವಾಗಿ ಅಧಿಕ ಮಾಸೋತ್ಸವದ ಅಂಗವಾಗಿ ಮೈಸೂರಿನ ವಿವಿಧ ಬಡಾವಣೆಯಲ್ಲಿ ಶ್ರೀಮದ್ ಭಾಗವತ ಸ್ಕಂದಗಳ ಪ್ರವಚನ ನೆರವೇರ್ತಾ ಇದೆ. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಶ್ರೀಮದ್ ಭಾಗವತ ಪ್ರವಚನವನ್ನು ಹಮ್ಮಿಕೊಂಡಿದ್ದೇವೆ. ಇಂದಿನಿಂದ 5 ದಿವಸಗಳ ಕಾಲ ಶ್ರೀಮದ್ ಭಾಗವತ ದ್ವಾದಶ ಸ್ಕಂದ ಪ್ರವಚನ ನೆರವೇರಿಸ್ತಾ ಇದ್ದಾರೆ. ಈ 12ನೇ ಸ್ಕಂದ ಪ್ರವಚನವನ್ನು ನೆರವೇರಿಸಲಿಕ್ಕೆ ನಾಡಿನ ಸುಪ್ರಸಿದ್ಧ ವಿದ್ವಾಂಸರಾದ ಪಂಡಿತ್ ಬಾದರಾಯಣಾಚಾರ್ಯರು ನಮ್ಮ ಮನೆಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಪೂಜ್ಯ ಬಾದರಾಯಣಾಚಾರ್ಯರ ಸಂಕ್ಷಿಪ್ತ ಪರಿಚಯ. ಪೂಜ್ಯ ಬಾದರಾಯಣಾಚಾರ್ಯರು ಮುಂಬೈನ ಶ್ರೀ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ನ್ಯಾಯ, ವೇದಾಂತ, ಶಾಸ್ತ್ರ, ತರ್ಕ, ಮೀಮಾಂಸಾ ಅಧ್ಯಯನ ಮಾಡಿ ಪೂಜ್ಯ ಮಾಹುಲಿ ಆಚಾರ್ಯರ ಬಳಿ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಅಧ್ಯಯನ ಮಾಡಿ ಅವರ ಬಳಿ ಮಂಗಳ ಮಹೋತ್ಸವ ನೆರವೇರಿಸಿದ್ದಾರೆ. ಮಾಹುಲಿ ಆಚಾರ್ಯರ ಪ್ರೀತ್ಯಾಸ್ಪದ ಶಿಷ್ಯರು ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಪೂಜ್ಯ ಬಾದರಾಯಣಾಚಾರ್ಯರು ನಮ್ಮ ಮೈಸೂರಿನಲ್ಲಿ ಪಾಠ ಪ್ರವಚನ ನೆರವೇರಿಸ್ತಾ ಇದ್ದಾರೆ. 17ನೇ ಇಸ್ವಿಯಲ್ಲಿ ಶ್ರೀರಾಮ್ಪುರದ ವೆಂಕಟೇಶ್ ಧ್ಯಾನ ಕೇಂದ್ರದ ಒಂದು ಜವಾಬ್ದಾರಿಯನ್ನು ತಗೊಂಡು ಅಲ್ಲಿ ಶ್ರೀನಿವಾಸ ದೇವರ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಅನೇಕರಿಗೆ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇಟ್ಟುಕೊಂಡು ಪಾಠವನ್ನು ಮಾಡ್ತಾ ಇದ್ದಾರೆ. ನಮಗೂ ಕೂಡ ಆಚಾರ್ಯರು ಪಾಠ ಮಾಡ್ತಾ ಇದ್ದಾರೆ. ಬಹಳ ಆಚಾರ್ಯರ ಬಗ್ಗೆ ಹೇಳಲಿಕ್ಕೆ ಇನ್ನೂ ಬಹಳ ಇದೆ. ಒಂದು ರೀತಿಯಿಂದ ನಮಗೆ ಆಚಾರ್ಯರು ಒಂದು ಅನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ವಿಶೇಷವಾಗಿ ಪ್ರತಿಯೊಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಹೇಳಬೇಕು ಅಂದರೆ ಆಚಾರ್ಯರು ಈ ಮನೆ ತಗೊಂಡ ತಕ್ಷಣ ಒಂದು ಭಾಗವತ ಸಪ್ತಾಹ ನೆರವೇರಿಸಬೇಕು ಅಂತ ಹೇಳಿದ ತಕ್ಷಣ ಆಚಾರ್ಯರು ಆ ಶ್ರೀಮದ್ ಭಾಗವತವನ್ನು ನೆರವೇರಿಸಿಕೊಟ್ರು. ಆ ನೆರವೇರಿಸಿದ ಒಂದು ರೀತಿಯಿಂದ ಆಚಾರ್ಯರೇ ಅದಕ್ಕೆ ಒಂದು ನಾಂದಿ ಹಾಡಿದ್ರು ಅಂತ ಹೇಳ್ಬೋದು. ಅಂದ್ರೆ ಒಂದು ಪ್ರಾರಂಭ ಒಂದು ಭಾಗವತದ ಒಂದು ರುಚಿ ಹಚ್ಚಿದ್ರು ಅಂತ ಹೇಳ್ಬೋದು ಬಾದರಾಯಣಾಚಾರ್ಯ. ಅಷ್ಟು ಆ ಭಾಗವತದ ರುಚಿಯನ್ನು ಹಚ್ಚಿರ್ತಕ್ಕಂಥ ಬಾದರಾಯಣಾಚಾರ್ಯರು ಆ ಶ್ರೀಮದ್ ಭಾಗವತ ಸಪ್ತಾಹ ಆದ ಮೇಲೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತಾ ಹೋಯ್ತು. ಮನೆ ನಿರ್ಮಾಣ ಆಯಿತು, ನನ್ನ ಮದುವೆ ಆಯಿತು. ಈಗ 12 ಸ್ಕಂದ ಪ್ರವಚನ ನೆರವೇರ್ತಾ ಇದೆ. ಹೀಗಾಗಿ ಪೂಜ್ಯ ಆಚಾರ್ಯರು ಅಷ್ಟು ನಡೆದಾಡ್ತಕ್ಕಂಥ ಒಂದು ಭಾಗವತ ಅಂತ ಹೇಳಿದ್ರು ತಪ್ಪೇ ಆಗಲ್ಲ. ಜಯಲಕ್ಷ್ಮೀಪುರಂ ರಾಘವೇಂದ್ರ ಮಠದಲ್ಲಿ ಪ್ರತಿಯೊಂದು ಶ್ಲೋಕದ ಒಂದು ಭಾಗವತವನ್ನು ಅಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೊಡ್ಡ ವಿದ್ವಾಂಸರು ಅನೇಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತಗೋತಾ ಇದ್ದಾರೆ. ಮತ್ತು ತಿರುಪತಿಯಲ್ಲಿ ವಿದ್ವತ್ ಗೋಷ್ಠಿಯಲ್ಲಿ ಭಾಗವಹಿಸಿ ಅಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆ ತಗೋತಾರೆ. ಮತ್ತು ಅನೇಕ ಒಂದು ಮುಖ್ಯವಾಗಿ ಧರ್ಮ ಜಾಗೃತಿ ವಿದ್ಯಾರ್ಥಿಗಳ ಪಾಠ ಮತ್ತು ಅನೇಕರಿಗೆ ಪಾಠ. ಈಗ ಆಲ್ರೆಡಿ ಅವರು ಮೈಸೂರಿನಲ್ಲಿ ಶ್ರೀನಿವಾಸ ದೇವರ ಪ್ರತಿಷ್ಠಾಪನಾ ಒಂದು ಸಂದರ್ಭದಲ್ಲಿ 2 ವಿದ್ಯಾರ್ಥಿಗಳನ್ನು ಅವರು ಸಿದ್ಧ ಮಾಡಿ ಅವರಿಗೆ ಸುಧಾಮಂಗಳ ನೆರವೇರಿಸ್ತಾ ಇದ್ದಾರೆ. ಈಗ ಮತ್ತು ಮನೆಯಲ್ಲಿ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಹೀಗೆ ಪೂಜ್ಯ ಆಚಾರ್ಯರು ಅವ್ರ ಬಗ್ಗೆ ಹೇಳಲಿಕ್ಕೆ ಬಹಳ ಇದೆ. ನನಗೆ ಏನಾದರೂ ಧರ್ಮಶಾಸ್ತ್ರದ ಬಗ್ಗೆ ಸ್ವಲ್ಪ ಅವ್ರು ಕೇಳಿದಾಗ ಅವರು ಅದನ್ನ ಸರಿ ಮಾಡಿ ಅದನ್ನ ಹೇಳ್ತಾರೆ, ಸೂಚನೆ ಮಾಡ್ತಾರೆ. ಮತ್ತು ಪೌರೋಹಿತ್ಯ ಭಾಗದಲ್ಲೂ ಕೂಡ ಅಷ್ಟೇ ಅನೇಕ ವಿಷಯಗಳನ್ನು ನಮಗೆ ಸೂಕ್ಷ್ಮ ಇರ್ತಕ್ಕಂಥ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಅನೇಕ ಬಾರಿ ಏನೇನು ಏನಾದರೂ ಸಂದೇಹ ಬಿದ್ದಾಗ ಅದ್ರ ಬಗ್ಗೆ ಸರಿ ಮಾಡ್ತಕ್ಕಂಥ ಒಂದು ಆಚಾರ ಸ್ವಭಾವ. ಹೀಗೆ ಅನಂತಸ್ಥಾನದಲ್ಲಿ ನಮಗೆ ಮಾರ್ಗದರ್ಶನಕ್ಕೆ ಒಂದು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಹೇಳಲಿಕ್ಕೆ ಬಹಳ ಇದೆ ಆಚಾರ್ಯರ ಬಗ್ಗೆ. ಈ ನಮ್ಮ ಒಂದು 12ನೇ ನಾನು ಸ್ಕಂದಗಳ ಪ್ರವಚನ ಮಾಡಬೇಕು ಅಂತ ಹೇಳಿದಾಗ 12ನೇ ಸ್ಕಂದ ಪ್ರವಚನವನ್ನು ಬಾದರಾಯಣಾಚಾರ್ಯ ಅದನ್ನ ನೆರವೇರಿಸ್ಕೊಡ್ಬೇಕು, ಅವರೇ ಅದನ್ನ ಸಮಾರಂಭ ಮಾಡಬೇಕು ಅಂತ ನಂಗೆ ಅಪೇಕ್ಷೆ ಇತ್ತು. ಅದೇ ರೀತಿ ಮತ್ತು ನಮಗೆ 3 ಯಾತ್ರೆ ಮಾಡಿಸಿದ್ದಾರೆ. ಶ್ರೀರಂಗ ಯಾತ್ರಾ, ಅಹೋಬಲ ಯಾತ್ರಾ, ರಾಮೇಶ್ವರ ಯಾತ್ರಾ. ಹೀಗೆ ಆ ಯಾತ್ರವನ್ನು ಜೊತೆ ಮಾಡಿದ್ದೀವಿ. ಬಹಳ ಒಂದು ನಮ್ದು ಅವ್ರದ್ದು ಬಾಂಧವ್ಯ ಇದೆ. ಹೇಳಲಿಕ್ಕಿಂತ ಬಹಳ ಇದೆ. ಆಚಾರ್ಯ ಹತ್ರ ನಾವು ಮುಂದೆ ಅವ್ರ ಹತ್ರ ಪಾಠಕ್ಕೆ ಹೋಗ್ಬೇಕು. ಆ ಒಂದು ಪಾಠಕ್ಕೆ ಹೋಗಿ ಭಗವಂತ ಒಂದು ಬರುವಂತ ವಿಘ್ನವನ್ನು ಪರಿಹಾರ ಮಾಡಿ ಆಚಾರ್ಯ ನಮಗೆ ಪಾಠ ಮಾಡುವಂತ ಅನುಗ್ರಹ ಆಗಲಿ.
ಅಂತ ಹೇಳ್ತಾ ಆಚಾರ್ಯ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಿಂದಿನ ದಿವಸ ನಮ್ಮ ಮನೆಯಲ್ಲಿ ಶ್ರೀಮದ್ ಭಾಗವತ 12ನೇ ಸ್ಕಂದದ ಪ್ರವಚನವನ್ನು ನೆರವೇರಿಸಿಕೊಡ್ಬೇಕು ಅಂತ ಆಚಾರ್ಯರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತು ಅನೇಕರು ಇಲ್ಲಿ ಒಂದು ಸನ್ನಿಹಿತರಾಗಿದ್ದಾರೆ, ತಮ್ಮೂ ಕೂಡ ಸ್ವಾಗತ ಮಾಡ್ತಾ, ಅನೇಕ ಆನ್ಲೈನ್ ಮೂಲಕ ಶ್ರೋತೃಗಳನ್ನು ಕೂಡ ಅಲ್ಲಿ ನೋಡ್ತಾ ಇದ್ದಾರೆ, ನಮಗೂ ಸ್ವಾಗತ ಮಾಡ್ತಾ ಪೂಜ್ಯ ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಪ್ರವಚನ ಪ್ರಾರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷಂ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂतो ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೋತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ನಾಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ಸ್ವಸ್ತಿಯಸ್ತು. ಶ್ರೀಮದ್ ಭಾಗವತ ಇದು ಲಬ್ಧವಾಗಬೇಕು ಅಂತಂದ್ರೆ ಕೋಟಿ ಕೋಟಿ ಜನ್ಮಗಳ ಪುಣ್ಯವಿದ್ದರೆ ಮಾತ್ರ ಶ್ರೀಮದ್ ಭಾಗವತ ಅದು ಲಬ್ಧವಾಗಲು ಸಾಧ್ಯ. ವೇದಕ್ಕೆ ಸರಿಸಮಾನವಾದ ಗ್ರಂಥ, ಬ್ರಹ್ಮ ಸಂಹಿತಂ. ಅಂತಹ ವೇದವ್ಯಾಸ ದೇವರಿಗೆ ಅತ್ಯಂತ ಇಷ್ಟವಾದ ಎಲ್ಲ ಪುರಾಣಗಳ ಸಾರರೂಪವಾದ ಬ್ರಹ್ಮಸೂತ್ರಗಳ ಅರ್ಥದ ವಿವರಣ ರೂಪವಾದ ಗಾಯತ್ರಿ ಭಾಷ್ಯ ರೂಪವಾದ ಭಾರತಾರ್ಥ ವಿನಿರ್ಣಯವನ್ನು ಮಾಡುವ ಈ ರೀತಿಯಾಗಿ ಅನೇಕ ಮಹತಿಯನ್ನು ಪಡೆದ ಮಹತ್ವಪೂರ್ಣವಾದ ಗ್ರಂಥ ಶ್ರೀಮದ್ ಭಾಗವತ.
ವಿಶೇಷವಾಗಿ ಕಲಿಯುಗದ ಜನರಿಗೆ, ಮನುಷ್ಯರಿಗೆ ಭಗವಂತನಲ್ಲಿ ಭಕ್ತಿಯನ್ನ ಹುಟ್ಟಬೇಕು ಅಂತಂದ್ರೆ ಅದು ಕೇವಲ ಶ್ರೀಮದ್ ಭಾಗವತದಿಂದ ಸಾಧ್ಯ. ನಹ್ಯತೋನ್ಯ ಶಿವಃ ಪಂಥಾಃ ವಿಶ್ರುತ ಸಂಸ್ಕೃತಾವಿಹ ವಾಸುದೇವೇ ಭಗವತಿ ಭಕ್ತಿಯೋಗೋ ಯತೋ ಭವೇತ್. ಪ್ರಥಮ ಸ್ಕಂಧದಲ್ಲೇ ಹೇಳ್ತಾ ನಹ್ಯತೋನ್ಯ ಶಿವಃ ಪಂಥಾಃ, ಇದಕ್ಕಿಂತಲೂ ಮಂಗಲಕರವಾದ, ಇದಕ್ಕಿಂತಲೂ ಶ್ರೇಷ್ಠವಾದ ಗ್ರಂಥ ಭಕ್ತಿ ಹುಟ್ಟಿಸುವುದರಲ್ಲಿ ನಮ್ಮಂಥವರಿಗೆ ಮತ್ತೊಂದು ಇಲ್ಲ ಅಂತ ಸ್ವಯಂ ವೇದವ್ಯಾಸ ದೇವರು ಇದೇ ಗ್ರಂಥದಲ್ಲಿ ಹೇಳುತ್ತಾರೆ. ಅಂತಹ ಒಂದು ಗ್ರಂಥ ಶ್ರೀಮದ್ ಭಾಗವತ. ವೇದವ್ಯಾಸ ದೇವರಿಗೆ ಯಾರು ಭಾಗವತ ಪಾನ ಮಾಡ್ತಾರೋ ಅವರನ್ನ ಕಂಡರೆ ವೇದವ್ಯಾಸ ದೇವರಿಗೆ ತುಂಬಾ ಇಷ್ಟವಾಗತ್ತೆ ಅಂತ ಸ್ವತಃ ಅವರೇ ಹೇಳಿಕೊಂಡಾರೆ. ಅಹೋ ಮೇ ಮಹತೀ ತೃಪ್ತಿ ಪಶ್ಯತೋ ಭವೇತ್ ನಿಗಮಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುಹು ಅಹೋ. ಈ ಅಹೋ ಅನ್ನುವ ಶಬ್ದಕ್ಕೆ ಆಚಾರ್ಯರು ಅರ್ಥ ಬರೀತಾರೆ. ವೇದವ್ಯಾಸ ದೇವರೇ ಅಹೋ ಅಂತ ಶಬ್ದವನ್ನ ಆಡಿದ್ದು. ಅಹೋ ಅಂತನ್ನುವ ಶಬ್ದದ ಅರ್ಥ ಏನು ಅಂತಂದ್ರೆ ಅಹೋ ಮೇ ಮಹತೀ ತೃಪ್ತಿ ಪಶ್ಯತೋ ಭವೇತ್. ದೇವರಿಗೆ ತುಂಬ ತೃಪ್ತಿಯಾಗತ್ತಂತೆ ಯಾರು ಬಹಳ ಭಾಗವತದಲ್ಲಿ ಶ್ರದ್ಧೆಯನ್ನು ಮಾಡ್ತಾರೆ, ಯಾರು ಭಾಗವತದ ಪಾನವನ್ನು ಮಾಡ್ತಾರೆ, ಭಾಗವತ ಅಂತಂದ್ರೆ ವಿಶೇಷ ಭಕ್ತಿಯನ್ನು ಯಾರು ಮಾಡ್ತಾರೆ, ಅಂತಹ ಭಾಗವತ ರಸ ಪಾನ ಮಾಡುವವರನ್ನ ನೋಡಿದರೆ ಪರಮಾನಂದ ಪಡುವವನು ದೇವರಂತೆ ಅಂತ ಸ್ವತಃ ತಾನೇ ಹೇಳಿಕೊಂಡು ಆ ಉದ್ಗಾರವನ್ನ ತೆಗೆದದ್ದು ಅಹೋ ಅಂತ. ಅಂತಹ ಗ್ರಂಥ ವೇದವ್ಯಾಸ ದೇವರಿಗೆ ತುಂಬ ಪ್ರೀತ್ಯಾಸ್ಪದವಾದ ಗ್ರಂಥ ಇದು. ಕೇವಲ ಗುರುಗಳ ದೇವರ ಅನುಗ್ರಹದಿಂದ ಮಾತ್ರ ಇದನ್ನು ಬರೆಯುವುದಕ್ಕೆ ಸಾಧ್ಯ. ಅಂತಹ ಗ್ರಂಥವನ್ನ ಮಹಾಸ್ವಾಮಿಗಳವರ ಪರಮಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪರಮ ಕಾರುಣ್ಯದಿಂದ ಉತ್ತಮವಾದ ಸಂಕಲ್ಪವನ್ನು ಮಾಡಿ ಎಲ್ಲ ದೇವತೆಗಳ ಭಗವಂತನ ದಯೆಯಿಂದ ಬಹಳ ಆಶ್ಚರ್ಯವಾಗತ್ತೆ, ತುಂಬ ಸಂತೋಷವೂ ಆಗತ್ತೆ. ನಮ್ಮ ವಿಜಯ ವಿಠಲಾಚಾರ್ಯರು ಭಾಗವತ ಅಂತಂದ್ರೆ ಮೈ ಮರಿತಾರ, ಅಷ್ಟು ಭಾಗವತದ ಮೇಲಿನ ಅವರಿಗೆ ಶ್ರದ್ಧೆ. ತಮ್ಮ ದೇವರ ಮನೆಯಲ್ಲಿ ಶಾಲಿಗ್ರಾಮಗಳು ದೇವರ ಪೂಜೆಯನ್ನು ಮಾಡುವಾಗ ಪಕ್ಕದಲ್ಲೇ ಭಾಗವತದ್ದು ಕೂಡ ವಿಶೇಷವಾಗಿ ಅವರು ಪೂಜೆಯನ್ನು ಮಾಡ್ತಾರೆ. ಭಗವಂತನ ವಿಶೇಷ ಪ್ರತಿಮಾ ಇದು. ಶ್ರೀಮದ್ ಭಾಗವತದ ಒಂದೊಂದು ಅಕ್ಷರದಲ್ಲೂ ಪರಮಾತ್ಮನ ವಿಶಿಷ್ಟ ಸಾನ್ನಿಧ್ಯ. ಹಾಗಾಗಿ ನಾವು ಒಂದು ಶಾಲಿಗ್ರಾಮ ಅಂತ ಅನ್ನೋದನ್ನು ನಾವು ಕಾಣುವುದಾದ್ರೆ ಶ್ರೀಮದ್ ಭಾಗವತ ಅಂತಂದ್ರೆ 18,000 ಗ್ರಂಥಾತ್ಮಕವಾದ ಗ್ರಂಥ, ಅಂದ್ರೆ 18,000 × 32 ಅಷ್ಟು ಅಕ್ಷರದ ಅಷ್ಟು ಭಗವಂತನ ಪ್ರತಿಮೆಗಳು ಇದು ಮನೆಯಲ್ಲಿ ಇದ್ದಂತೆ. ಪೂಜಾ ಕಾಲದಲ್ಲಿ ಅದರ ಪೂಜೆ ಮಾಡಿದರೆ ಅಷ್ಟು ಭಗವಂತ ಲಕ್ಷ ಲಕ್ಷ ರೂಪಗಳಿಂದ ಪರಮಾತ್ಮ ಪೂಜೆಯನ್ನ ಕೈಗೊಂಡು ತುಂಬ ಪ್ರೀತನಾಗ್ತಾನೆ. ಅಂತಹ ವಿಶೇಷವಾದ ಗ್ರಂಥದಲ್ಲಿ ಅವರ ಬಹಳ ಶ್ರದ್ಧೆ, ಬಹಳ ದೊಡ್ಡ ಗುಣ ಇದು. ಅಂತಹ ಭಾಗವತವನ್ನ ಮಠಗಳಲ್ಲಿ ಮಾಡುವುದು ಇದು ಸಹಜ. ಮಠಗಳಲ್ಲಿ ನಾನಾ ತರಹದ ಅನುಕೂಲತೆಗಳು ಇರುತ್ತದೆ. ಅಂತಹ ಸಂದರ್ಭದಲ್ಲಿ ಮಠಗಳಲ್ಲಿ ಮಾಡುವುದು ಇದು ಸಹಜವಾಗಿ ಇರುವಂತಹದ್ದು. ಅಂಥದ್ರಲ್ಲಿ ಮನೆಯಲ್ಲಿ ಶ್ರೀಮದ್ ಭಾಗವತವನ್ನ ಅದು ಈ ಸಲ ಇವಾಗ 12ನೇ ಸ್ಕಂಧ ಈಗ ಆಗಬೇಕಾದದ್ದು. 11 ಸ್ಕಂಧಗಳನ್ನ ಸುಮಾರು 11 ತಿಂಗಳುಗಳಿಂದ ನಿರಂತರವಾಗಿ ಅದನ್ನ ಹೇಳಿಸಿ ಮತ್ತು ಹೇಳಿಸುವುದು ಮಾತ್ರವಲ್ಲ, ಭಾಗವತವನ್ನ ಅಷ್ಟೇ ಶ್ರದ್ಧೆಯಿಂದ ಕೂತು ಅದನ್ನು ಶ್ರವಣ ಮಾಡ್ತಾರೆ, ನಿತ್ಯ ಪಾರಾಯಣ ಮಾಡ್ತಾರೆ. ಬಹಳ ಸ್ತುತ್ಯವಾದಂತಹದ್ದು. ಅಂತಹ ಭಾಗವತವನ್ನ ಹೇಳುವಂತಹ ಒಂದು ಅವಕಾಶವನ್ನ ನನಗೂ ನೀಡಿದ್ದಾರೆ. 12ನೆಯ ಸ್ಕಂಧವನ್ನ ಹೇಳಿ ದೇವರ ಸೇವೆಯನ್ನು ಮಾಡುವ ಒಂದು ದೊಡ್ಡ ಅವಕಾಶ. ಇದನ್ನ ಕೇವಲ ಪೂಜ್ಯ ಗುರುಗಳ ಮಾಹುಲಿ ಆಚಾರ್ಯರ, ಪರಮಪೂಜ್ಯ ಮಹಾಸ್ವಾಮಿಗಳವರ, ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಎಲ್ಲ ಗುರುಗಳ, ವ್ಯಾಖ್ಯಾನಕಾರರ, ದೇವತೆಗಳ ಅಂತರ್ಗತನಾದ ಮುಖ್ಯ ಪ್ರಾಣಾಂತರ್ಯಾಮಿ ಅನಂತರೂಪಾತ್ಮಕ ಶ್ರೀಕೃಷ್ಣಾದಿ ರೂಪಾತ್ಮಕನಾದಂತಹ ಪರಮಾತ್ಮನ ಸೇವಾರೂಪವಾಗಿ ಇದನ್ನ ಸಂಕಲ್ಪಿಸಿ ಅವರ ಪ್ರೀತ್ಯರ್ಥವಾಗಿಯೇ ಈ ಒಂದು ಸೇವೆಯನ್ನು ಮಾಡುವುದಕ್ಕೆ ಆರಂಭವನ್ನು ಮಾಡ್ತೀನಿ. ಅವರು ಬಹಳ ಅಭಿಮಾನ ಮಾಡ್ತಾರೆ. ಹೀಗಾಗಿ ಅಭಿಮಾನದಲ್ಲಿ ಅತಿಶಯೋಕ್ತಿ ಹೆಚ್ಚಿರ್ತದೆ. ಹೀಗಾಗಿ ಅತಿಶಯೋಕ್ತಿಯನ್ನೇ ಅವ್ರು ಹೇಳಿದ್ದಾರೆ, ಅಭಿಮಾನ ಬಹಳ ಅನ್ನುವ ಕಾರಣದಿಂದಾಗಿ ಅಷ್ಟೇ. ಭಾಗವತ ಅತ್ಯದ್ಭುತವಾದ ಗ್ರಂಥ. ಮನುಷ್ಯನ ಜೀವನವನ್ನ ಬದಲಾಯಿಸಬೇಕು ಅಂತಂದ್ರೆ ಆ ಸಾಮರ್ಥ್ಯ ಶ್ರೀಮದ್ ಭಾಗವತಕ್ಕೆ ಇದೆ. ಅಷ್ಟು ದಿವ್ಯ, ಅಷ್ಟು ಅದ್ಭುತ, ಸಾಧನೋನ್ಮುಖವನ್ನಾಗಿ ಮಾಡುತ್ತೆ.
ಜೀವನದ ಆಲೋಚನಾ ಕ್ರಮವನ್ನೇ ವ್ಯತ್ಯಾಸ ಮಾಡುತ್ತೆ. ಇದರಿಂದಲೇ ವೈರಾಗ್ಯ, ಇದರಿಂದಲೇ ಭಕ್ತಿ, ಇದರಿಂದಲೇ ಜ್ಞಾನ, ಎಲ್ಲವನ್ನೂ ಇದರಿಂದ ಪಡೆಯಬಹುದು. ಮತ್ತೆ ಭಾಗವತದ ಮಹಿಮೆಯಲ್ಲಿ ಬರುವಂತಹ ಕಥೆ ಇದನ್ನು ಮತ್ತೆ ಹೇಳೋದು ಬೇಡ, ವಿಸ್ತಾರವಾಗತ್ತೆ, ಇನ್ನು ಮುಂದಿನ ಭಾಗ ಆಗಬೇಕು. ಭಾಗವತದ ಮಹಿಮೆಯಲ್ಲಿ ನಾರದರ ಸಂದರ್ಭವನ್ನು ನಾವು ಕೇಳ್ತೀವಿ. ನಾರದರು ನೋಡ್ತಾರೆ, ಒಂದು ಹೆಣ್ಣು, ತರುಣಿಯಾದ ಹೆಣ್ಣು, ವೃದ್ಧರಾದ 2 ಮಕ್ಕಳು. ಆ ಸಂದರ್ಭವನ್ನು ನಾವು ಮತ್ತೆ ಸ್ಮರಿಸಿಕೊಂಡರೆ, ಶ್ರೀಮದ್ ಭಾಗವತದ ಶ್ರವಣದಿಂದಲೇನೆ ನಾರದರು ಆ ವೃದ್ಧರಾದ ಜ್ಞಾನ ಭಕ್ತಿಯನ್ನ ಮತ್ತೆ ಚೈತನ್ಯಗೊಳಿಸಿದರು. ಅಂದ್ರೆ ಜ್ಞಾನವನ್ನ, ಭಕ್ತಿಯನ್ನ, ಮತ್ತೆ ಅದರಂತೆಯೇ ಶ್ರದ್ಧೆಯನ್ನ, ಭಗವಂತನಲ್ಲಿ ಆ ಉಪಕಾರ ಸ್ಮರಣೆಯನ್ನ, ಆ ಪ್ರೀತಿಯನ್ನ ಎಲ್ಲವನ್ನೂ ಸಂಪಾದನೆ ಮಾಡಬೇಕು ಅಂತಂದರೆ ಅದು ಶ್ರೀಮದ್ ಭಾಗವತದಿಂದ ಸಾಧ್ಯ. ವಿಶೇಷವಾಗಿ ಕಲಿಯುಗದ ನಮ್ಮಂಥವರಿಗಂತೂ ಇದು ಅತ್ಯಂತ ಅವಶ್ಯಕ. ಇಂತಹ ಗ್ರಂಥ ಈಗ 12 ಸ್ಕಂಧ ಈಗ ಆರಂಭವಾಗ್ತಾ ಇದೆ. ಶ್ರೀ ಶುಕ ಉವಾಚ ಯೋಂತ್ಯೋ ನಿಪುಂಜಯೋ ನಾಮ ಭವಿಷ್ಯೋ ಬಾರುಹದ್ರಥಃ ತಸ್ಯಾಂ ಅಮಾತ್ಯಸ್ತು ಮುನಿಕಃ ಹತ್ವಾ ಸ್ವಾಮಿನಮಾತ್ಮಜಂ ಪ್ರದ್ಯೋತ ಸೌಮ್ಯಂ ರಾಜಾನಂ ಕರ್ತಾ ಯತ್ ಪಾಲಕಸ್ವತಃ ವಿಶಾಖಯೂಪಸ್ತತ್ಪುತ್ರಃ ಭವಿತಾ ಚಾಚಕಸ್ತತಃ. ಇಲ್ಲಿ ಕ್ರಮವಾಗಿ ಏನೊಂದು ವಂಶಾವಳಿ ಇದೆ. ಆ ವಂಶಾವಳಿಯಲ್ಲಿ ಅನೇಕ ರಾಜರು, ಅರ್ಥಾತ್ ಜರಾಸಂಧನಿಂದ ಆರಂಭ ಮಾಡಿಕೊಂಡು ಇನ್ನನೇಕ ಜನ ಏನಿದ್ದಾರೆ ವಂಶದಲ್ಲಿ ಬರುವಂಥವ್ರು, ಅವರೆಲ್ಲರ ರಾಜರ ಹೆಸರನ್ನು ಹೇಳ್ತಾರೆ. 12ನೆಯ ಸ್ಕಂಧದ ಪ್ರಥಮಾಧ್ಯಾಯದಲ್ಲಿ ಪ್ರಾಯ ಬಹುಭಾಗ ಯಾರ ಮಕ್ಕಳು ಯಾರಾದರು ಅಂತನ್ನುವುದಾಗಿ ಅದನ್ನು ಹೇಳ್ತಾ ಹೋಗುವಂತಹದ್ದನ್ನು ನಾವು ಕಾಣ್ತೀವಿ. ತುಂಬ ಜನ ಇದ್ದಾರೆ, ನಂದಿವರ್ಧನ, ಬೇರೆ ಬೇರೆ ಜನರ ಬಗ್ಗೆ ಎಲ್ಲ ಹೇಳ್ತಾರೆ. ಯವನರೆಲ್ಲರೂ ಕೂಡ ಮುಂದೆ ಬರ್ತಾರೆ. ಇಡೀ ಭೂಮಿಯನ್ನ ಅವರೂ ವಿಶೇಷವಾಗಿ ಆಳುತ್ತಾರೆ ಯವನರು. ಅವರೆಲ್ಲರ ಬಗ್ಗೆಯೂ ಕೂಡ ತಿಳಿಸಿ ದೊಡ್ಡದಾದಂತಹ ವಂಶಾವಳಿಯನ್ನ ತಿಳಿಸ್ತಾ, ಇಂತಹ ಸಂದರ್ಭದಲ್ಲಿ ಆ ಎಲ್ಲ ಜನ, ಅನೇಕ ಯೋಗ್ಯರು ಯಾರೂ ಕೂಡ ರಾಜ್ಯವನ್ನ ಆಳುವಂತಹ ಸ್ಥಿತಿ ಇರುವುದಿಲ್ಲ. ಅಯೋಗ್ಯರಾದಂತಹ ಜನಗಳೇನೆ ರಾಜರಾಗಿ ಭೂಮಿಯನ್ನು ಆಳುತ್ತಾರೆ. ಸೌರಾಷ್ಟ್ರ ಅವಂತ್ಯ ವೀರಾಶ್ಚ ಶೂದ್ರಾಶ್ಚ ಅರ್ಬುದ ಮಾಲವಾಹ ಅನುಗಂಗಂ ಆಪ್ರಯಾಗಂ ಗುಪ್ತಾಂ ಭೋಕ್ಷ್ಯತಿ ಮೇದಿನಿ ಪ್ರಾತ್ಯಾಹ ದ್ವಿಜಾಹ ಭವಿಷ್ಯಂತಿ. ಕಲಿಯುಗದ ಒಂದು ಘೋರವಾದ ಸ್ಥಿತಿಯ ಚಿತ್ರಣವನ್ನು ನೀಡುತ್ತಾರೆ. ಕಲಿಯುಗ ಹೇಗೆ ಇದೆ, ಹೇಗಾಗತ್ತೆ ಅಂತನ್ನುವುದನ್ನ ಘೋರವಾದ ಚಿತ್ರಣವನ್ನು ನಮಗೆ ತಿಳಿಸ್ತಾರೆ. ರಾಜರ ವಂಶಾವಳಿಯನ್ನು ತಿಳಿಸಿದ್ದನ್ನು ಹೇಳ್ತಾರೆ. ಇಲ್ಲಿ ಸಂಸ್ಕಾರ ಇಲ್ಲದೆ ಇದ್ದಂಥವರೇನೆ ತಾವು ಬ್ರಾಹ್ಮಣ್ಯವನ್ನು ಪಡಿತಾರೆ, ಅರ್ಥಾತ್ ಬ್ರಾಹ್ಮಣರು ಅಂತಾಗ್ತಾರೆ. ವ್ರಾತ್ಯಾಹ ದ್ವಿಜಾಹ ಭವಿಷ್ಯಂತಿ ಶೂದ್ರಪ್ರಾಯಾಹ ಜನಾಧಿಪಾಹ. ರಾಜರೆಲ್ಲರೂ ಕೂಡ ತಾವು ಶೂದ್ರಪ್ರಾಯರಾಗಿ ಇರುತ್ತಾರೆ. ಹೀಗೆ ಇತ್ತು ಎಲ್ಲ ರಾಜ್ಯವನ್ನ ಅವರು ಮತ್ತೆ ಭೋಗಿಸ್ತಾ ರಾಜ್ಯವನ್ನ ಆಳ್ತಾ ಇರುತ್ತಾರೆ. ಧರ್ಮ ಅನೃತಪರಾಹ ಫಲ್ಗುದಾಹ ತೀವ್ರಮನ್ಯವಃ ಸ್ತ್ರೀಬಾಲಗೋ ದ್ವಿಜಘ್ನಾಶ್ಚ ಪರದಾರ ಧನಾದೃತಾಹ. ಅವರೆಲ್ಲರೂ ಹೇಗಿರ್ತಾರೆ ರಾಜರು ಅಂತಂದ್ರೆ ಅಧರ್ಮ ಅನೃತಪರಾಹ. ಅಧರ್ಮದಲ್ಲೇ ಅವರಿಗೆ ತಾತ್ಪರ್ಯ, ಸುಳ್ಳಿನಲ್ಲೇ ತಾತ್ಪರ್ಯ. ಹೇಳುವುದು ಒಂದು ಮ್ಯಾನಿಫೆಸ್ಟೋ, ಹೇಳೋದು ಒಂದು, ಆಗುವುದು ಮಾಡುವುದು ಮತ್ತೊಂದು. ಈ ರೀತಿಯಾಗಿ ಸುಳ್ಳೇ ಅವರಿಗೆ, ಅವರ ಜೀವನದ ಶೈಲಿಯೇ ಸುಳ್ಳುಮಯ. ರಾಜರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಧರ್ಮ ಪರಾಹ, ಅಧರ್ಮದಲ್ಲೇ ಆಸಕ್ತರಾಗಿ ಇರ್ತಾರೆ ರಾಜರು. ಫಲ್ಗುದಾಹ, ಕೊಡುವುದು ಕಡಿಮೆ, ತೆಗೆದುಕೊಳ್ಳುವುದೇ ಹೆಚ್ಚು. ಕೊಡುವುದು ಏನೋ ಓಟು, ಆ ಸಂದರ್ಭದಲ್ಲಿ ಏನೋ 1000 ರೂಪಾಯಿನೋ ಏನೋ ಕೆಲವರಿಗೆ ಕೊಡ್ತಾರಂತೆ. ಆ ರೀತಿಯಲ್ಲಿ ಕೊಡುವುದು ಅಲ್ಪ, ತೆಗೆದುಕೊಳ್ಳುವುದೇ ಹೀರುವುದೇ ಹೆಚ್ಚು. ಅದರ ಬಗ್ಗೆ ಎಲ್ಲ ಪ್ರಸಿದ್ಧನೇ ಇದೆ, ಹೇಳುವ ಅಗತ್ಯ ಇಲ್ಲ. ಏನ್ ನಡೀತಾ ಇದೆ, ಏನು ಮುಂದೆ ಇನ್ನು ನಡೆಯತ್ತೆ ಅಂತನ್ನುವುದನ್ನ ಭಾಗವತ ಸೂಚನೆ ನೀಡುತ್ತಾ ಇದೆ. ತೀವ್ರ ಮನ್ಯವಹ, ವಿಪರೀತವಾದಂತಹ ಸಿಟ್ಟಂತೆ. ಅಂದ್ರೆ ರಾಜರಿಗೆ ಇದರ ವಿಪರೀತವಾಗಿ ಇರಬೇಕು. ರಾಜರು ಧರ್ಮ ಸತ್ಯಪರರಾಗಿ ಇರಬೇಕು. ಧರ್ಮವೇ ಅವರಿಗೊಂದು ಮಾನದಂಡ ಅಂತ ಇರಬೇಕು. ಧರ್ಮ ಹೇಳಿದಂತೆ ನಡೆಯಬೇಕು. ಆಮೇಲೆ ಅವರು ಸತ್ಯವನ್ನೇ ಮಾತನಾಡಬೇಕು. ಸತ್ಯ ಬಿಟ್ಟರೆ ಮತ್ತೊಂದು ಅವರಿಗೆ ಗೊತ್ತೇ ಇರಬಾರದು. ಅಂಥದ್ದು ವಿಪರೀತವಾಗಿ ಇದೆ. ಬಹಳ ಕೊಡಬೇಕು, ಸ್ವಲ್ಪ ತೆಗೆದುಕೊಳ್ಳಬೇಕು, ಬಹಳ ಕೊಡಬೇಕು. ಸಿಟ್ಟು ಅವರಲ್ಲಿ ಇರಬಾರದು. ಇವೆಲ್ಲ ವಿಪರೀತವಾಗಿರಬೇಕು. ಸ್ತ್ರೀ ಬಾಲಗೋ ದ್ವಿಜಘ್ನಾಶ್ಚ, ಸ್ತ್ರೀಯರನ್ನ, ಬಾಲಕರನ್ನ, ಗೋಗಳನ್ನ, ಬ್ರಾಹ್ಮಣರನ್ನ ಕೊಲ್ಲುವಂಥವರಾಗಿರುತ್ತಾರೆ. ಪರದಾರ ಧನಾದೃತಾಹ ಉದಿತಾಸ್ತಮಿತ ಪ್ರಾಯಾಹ. ಈ ರೀತಿಯಲ್ಲಿ ಅವರೆಲ್ಲರ ಬಗ್ಗೆ ಹೇಳ್ತಾರೆ. ಅಲ್ಪ ಸತ್ವ ಅಲ್ಪಕಾಯುಷಃ, ಜನರೆಲ್ಲರೂ ಕೂಡ
ಹೇಗಿರ್ತಾರೆ, ಮತ್ತು ರಾಜರ ಬಗ್ಗೆಯೂ ಕೂಡ ಅಲ್ಪ ಸತ್ವಗುಣ ಬಹಳ ಕಡಿಮೆ ಅಥವಾ ಶಕ್ತಿ ಬಹಳ ಕಡಿಮೆ, ಅಲ್ಪ ಆಯುಷ್ಯ, ಅಸಂಸ್ಕೃತ, ಸಂಸ್ಕಾರವೇ ಇರುವುದಿಲ್ಲ. ಗರ್ಭಾಧಾನ, ಜಾತಕರ್ಮ ಇತ್ಯಾದಿ ಏನೇನು ಸಂಸ್ಕಾರಗಳಿದೆ ಶಾಸ್ತ್ರದಲ್ಲಿ ಉದಿತವಾದದ್ದು ಷೋಡಶ ಸಂಸ್ಕಾರ, ಆ ಯಾವ ಸಂಸ್ಕಾರವೂ ಅವರಿಗೆ ಇರುವುದಿಲ್ಲ, ರಾಜರಿಗಿರುವುದಿಲ್ಲ. ಜನರಲ್ಲೂ ಸಂಸ್ಕಾರ ಕಮ್ಮಿ ಆಗ್ತಾ ಹೋಗುತ್ತೆ. ಸಂಸ್ಕಾರದ ಮಹತ್ವವನ್ನ ಶ್ರೀಮನ್ ನ್ಯಾಯಸುಧಾದಲ್ಲಿ ಸ್ಮೃತ್ಯಧಿಕರಣದಲ್ಲಿ ಹೇಳ್ತಾರೆ. ಸಂಸ್ಕಾರ ಬಹಳ ಅಗತ್ಯ. ಹೇಗೆ? ಏನೋ ಕೇವಲ ರಂಗವಲ್ಲಿಯನ್ನು ಹಾಕಿರ್ತಾರೆ, ಕೇವಲ ಬಿಳಿಯ ರಂಗೋಲಿಯನ್ನು ಹಾಕಿರ್ತಾರೆ. ಅಲ್ಲಿ ಬಣ್ಣ ತುಂಬಿದರೆ ಎಷ್ಟು ಚೆನ್ನಾಗಿ ಎದ್ದು ಬರುತ್ತದೆ. ಬಣ್ಣ ತುಂಬಿದರೆ ಹೇಗೋ ಹಾಗೆ ಮನುಷ್ಯನ ದೇಹಕ್ಕೆ ಸಂಸ್ಕಾರವಾದರೆ ಬಣ್ಣ ತುಂಬಿದಂತೆ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಸಂಸ್ಕಾರಗಳ ಮಹತ್ವ ತುಂಬಾ ಇದೆ. ಸಂಸ್ಕಾರವನ್ನ ಸುಧಾದಲ್ಲಿ ಹೇಳಬೇಕಾದಾಗ ಹೇಳ್ತಾರೆ, ಭಗವಂತ ಕರ್ಮಗಳಿಗೆ ಫಲ ಕೊಡಬೇಕಾದ್ರೆ, ನಾವು ಯಾವುದೇ ಕರ್ಮವನ್ನು ಮಾಡಿದಾಗ ಕರ್ಮಕ್ಕೆ ಫಲ ಕೊಡೋನು ದೇವರೇ, ಅವನೇ ಕೊನೆಗೆ ನಿರ್ಣಾಯಕ. ಆ ಕರ್ಮಗಳಿಗೆ ಫಲ ಕೊಡಬೇಕಾದಾಗ ಅವನು ನೋಡ್ತಾನಂತೆ ಉಭಯ ಕುಲ ಶುದ್ಧಿಯನ್ನು ನೋಡ್ತಾನಂತೆ. ನಮ್ಮ ಹಿಂದಿನವರ, ನಮ್ಮ ತಂದೆಯ ಕಡೆಗೆ 3 ತಲೆಮಾರು, ತಾಯಿಯ ಕಡೆಗೆ 3 ತಲೆಮಾರು, 3 ಜನರ ಶುದ್ಧಿಯನ್ನ ನೋಡಿ ನಮಗೆ ಅಂಕ ಹಾಕ್ತಾನೆ. ನಮ್ಮ ಕರ್ಮಕ್ಕೆ ಎಷ್ಟು ಅಂಕ ಅಂತ. ಅಂದರೆ ಅಲ್ಲಲ್ಲಿ ವೇಟೇಜ್ಗಳನ್ನು ಪರಮಾತ್ಮ ಇಟ್ಟುಬಿಟ್ಟಿದ್ದಾನೆ. ನಾವು ಮಾಡುವ ಕರ್ಮ ಆದರೆ ನಮ್ಮನ್ನು ಮಾತ್ರ ನೋಡುವುದಿಲ್ಲ. ನಾವು ಮಾಡುವ ಕರ್ಮ ಅಂತಾದರೂ ಕೂಡ ನಮ್ಮ ಹಿರಿಯರನ್ನು ಗಮನಿಸಿ ನಮಗೆ ಫಲವನ್ನ ಎಷ್ಟು ಕೊಡಬೇಕು ಅಂತ ನಿರ್ಣಯ ಮಾಡ್ತಾನಂತೆ. ಉಭಯ ಕುಲ ಶುದ್ಧಿ, ನಿಷೇಕಾದಿ ಸಂಸ್ಕಾರ, ಇದನ್ನೆಲ್ಲ ಹೇಳ್ತಾರೆ ಸುಧಾದಲ್ಲಿ ಸ್ಮೃತ್ಯಧಿಕರಣದಲ್ಲಿ. ನಿಷೇಕಾದಿ ಸಂಸ್ಕಾರ, ಗರ್ಭಾಧಾನಾದಿ ಸಂಸ್ಕಾರಗಳು ಇವರಿಗೆ ಆಗಿದೆಯಾ ಅಂತ ದೇವರು ನೋಡ್ತಾನಂತೆ. ಕರ್ಮ ಮಾಡುವ ವ್ಯಕ್ತಿಗೆ ಅವರಿಗೆ ಸಕಾಲಕ್ಕೆ ಸರಿಯಾದ ಸಂಸ್ಕಾರಗಳಾಗಿದೆ ಅಂತಂದ್ರೆ 10ಕ್ಕೆ 10 ಅಂಕ, 100ರ ಒಳಗೆ 10 ಅಂಕ ಇದಕ್ಕೆ, ಇನ್ನೂ ಒಂದು 10 ಅಂಕ ಹಿರಿಯರ ಶುದ್ಧಿಗೆ. ಉತ್ತಮರಾದಂಥವರು ಇದ್ದರೆ ಅವರಿಗೆ ಒಂದು 10 ಅಂಕ. ಆಮೇಲೆ ಭಕ್ತಿ ಶ್ರದ್ಧೆಗಳು ಅದಕ್ಕೊಂದಿಷ್ಟು, ಎಲ್ಲದಕ್ಕೆ ಹಂಚಿ ಪರಮಾತ್ಮ ಕೊನೆಗೆ ನಮ್ಮ ಫಲಕ್ಕೆ ಎಷ್ಟು ಅಂಕ, ಎಷ್ಟು ನಮಗೆ ಫಲ, ನಮ್ಮ ಕರ್ಮಕ್ಕೆ ಎಷ್ಟು ಫಲ ಕೊಡಬೇಕು ಅಂತ ಭಗವಂತ ನಿರ್ಣಯಿಸ್ತಾನಂತೆ. ಅದರಲ್ಲೇ ಬರ್ತದೆ ಸಂಸ್ಕಾರಗಳು ಕೂಡ. ಉತ್ತಮ ರೀತಿಯಾಗಿ ಎಲ್ಲಾ ಸಂಸ್ಕಾರಗಳಾದ ವ್ಯಕ್ತಿ ಮಾಡುವ ಕರ್ಮಕ್ಕೆ ಬಹಳ ಹೆಚ್ಚಿನ ಫಲ ಇದೆ. ಸಂಸ್ಕಾರಗಳಾಗಿದ್ದಿಲ್ಲ ಅಂತಾದರೆ ಇವತ್ತು ಅನೇಕ ಕಡೆಗೆ ನೋಡುವುದಕ್ಕೆ ಸಿಗತ್ತೆ. 32ನೇ ವರ್ಷಕ್ಕೆ ಉಪನಯನ, ಇವತ್ತು ಅಲ್ಲಲ್ಲಿ ನೋಡುವುದಕ್ಕೆ ಕೇಳುವುದಕ್ಕೆ ಸಿಗತ್ತೆ. 32ನೇ ವರ್ಷಕ್ಕೆ ಉಪನಯನ, ಹೀಗೆಲ್ಲ ಹಿಂದಿನ ದಿನ ಉಪನಯನ, ಮರುದಿನನೇ ಮದುವೆ ಇತ್ಯಾದಿಗಳೆಲ್ಲ ಕೇಳುವುದಕ್ಕೆ ಸಿಗತ್ತೆ. ಹೀಗೆ ಸಂಸ್ಕಾರಗಳು ಆದರೆ ಫಲಗಳು ಎಷ್ಟು ಕಮ್ಮಿ ಸಿಗಲಿಕ್ಕೆ ಸಾಧ್ಯವಿದೆ ಅನ್ನುವುದನ್ನು ಆಲೋಚಿಸಬೇಕು. ಹಾಗಾದರೆ ಸರಿಯಾದ ಕಾಲದಲ್ಲಿ ಸಂಸ್ಕಾರಗಳು ಆಯಾ ಹೊತ್ತಿನಲ್ಲೇ ಆದರೆ ಅವರು ಮಾಡುವ ಕರ್ಮಕ್ಕೆ ಪುಣ್ಯ ಹೆಚ್ಚು. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ನಿಜ. ನಾವು ಕರ್ಮಗಳನ್ನು ಮಾಡ್ತಿರ್ತೇವೆ, ಇನ್ನೊಬ್ಬರು ಕರ್ಮಗಳನ್ನು ಮಾಡ್ತಾರೆ, ಎಲ್ಲರೂ ಕರ್ಮಗಳನ್ನು ಮಾಡ್ತಿರ್ತೇವೆ. ಯಾರ್ಯಾರ ಕರ್ಮಕ್ಕೆ ಎಷ್ಟೆಷ್ಟು ಪುಣ್ಯ ಸಿಗತ್ತೆ ಅಂತನ್ನುವುದನ್ನ ಆ ದೇವರು ಹಾಕ್ತಾನೆ. ಬೇರೆ ಪರೀಕ್ಷೆಯಲ್ಲಿ ಅಂಕ ಆಮೇಲೆ ಗೊತ್ತಾಗ್ಬಿಡ್ತದೆ ಎಷ್ಟು ಬಂತು ಅಂತ. ಇಲ್ಲಿ ಕೊನೆ ತನಕ ನಮಗೆ ಅಂಕ ಗೊತ್ತಾಗಿರೋದಿಲ್ಲ. ಅಂಕ ಬರೆದಿಟ್ಟಿರ್ತಾನೆ ದೇವರಷ್ಟೇ. ನಮ್ಮ ಕರ್ಮಕ್ಕೆ ಎಷ್ಟು ಪುಣ್ಯ ಎಂಬ ಅಂಕವನ್ನ ದೇವರು ಬರೆದಿಟ್ಟಿರ್ತಾನೆ, ನಮಗೆ ಗೊತ್ತಾಗಿರುವುದಿಲ್ಲ. ಕೇವಲ ಫಲ ಅನುಭವಿಸ್ತಿರ್ತೀವಿ, ಯಾವುದ್ರದ್ದು ಫಲ ಬರ್ತಾ ಇದೆ ಅಂತೂ ನಮಗೆ ಗೊತ್ತಾಗಿರೋದಿಲ್ಲ. ಈ ರೀತಿಯಲ್ಲಿ ಅಷ್ಟು ಮಹತ್ವದ ಸಂಸ್ಕಾರ. ಆ ಸಂಸ್ಕಾರ ಅಂತ ಅನ್ನೋದು ಬಣ್ಣ ತುಂಬಿದಂತೆ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಬಣ್ಣ ತುಂಬಿದರೆ ಹೇಗೆ ಚೆನ್ನಾಗಿ ಕಾಣಿಸ್ಬೇಕು, ಸಂಸ್ಕಾರಗಳು ಒಬ್ಬ ಜೀವನ ದೇಹಕ್ಕೆ ಸರಿಯಾದ ಸಂಸ್ಕಾರಗಳಾಗಿತ್ತು ಅಂದ್ರೆ ಆ ಸಂಸ್ಕಾರ ಸಹಿತವಾದ ದೇಹದಿಂದ ಕರ್ಮ ಮಾಡಿದಾಗ ದೇವರಿಗೂ ಒಳ್ಳೆ ಚೆನ್ನಾಗಿ ಕಾಣಿಸ್ತಂತೋ, ತುಂಬಾ ಚೆನ್ನಾಗಾಗಿದೆ ಅಂತ ದೇವರು ತಿಳಿಲಿಕ್ಕದು ಉಪಾಯಭೂತವಾಗತ್ತೆ. ಅಷ್ಟು ಸಂಸ್ಕಾರದ, ಎಲ್ಲಾ ಸಂಸ್ಕಾರದ ಮಹತ್ವವಿದೆ. ಹೀಗೆ ಅಂತಹ ಸಂಸ್ಕಾರ ಇಲ್ಲದೆ ಇರುವಂತಹ ಜನರಾಗ್ತಾರೆ ಕಲಿಯುಗದ ಜನ. ಸಂಸ್ಕಾರವೇ ಇರುವುದಿಲ್ಲ. ಕ್ರಿಯಾಹೀನಾ ರಜಸ ತಮಸ ಆವೃತಾ, ರಜೋಗುಣ ತಮೋಗುಣಗಳಿಂದಲೇ ತುಂಬಿಕೊಳ್ಳುತ್ತಾರೆ ತಮ್ಮನ್ನು ತಾವು. ಹೀಗೆ ಪ್ರಜಾಸ್ತೆ ಭಕ್ಷಯಿಷ್ಯಂತಿ ಮ್ಲೇಚ್ಛಾಹ ರಾಜನ್ಯ ರೂಪಿಣ, ಜನರನ್ನ ಎಲ್ಲರನ್ನೂ ಕೂಡ ರಾಜರು ಭಕ್ಷಣ ಮಾಡಿದಂತೆ ಹಾಗೆ ಜನರನ್ನ ತಾವು ಮತ್ತೆ ಜನರೆಲ್ಲರೂ ಶೋಷಿತರಾಗ್ತಾರೆ. ಅಂಥವರೆಲ್ಲರೂ ರಾಜರಾಗಿ ಇರ್ತಾರೆ ಅಂತ ರಾಜರ ಬಗ್ಗೆ ತುಂಬ ಮಾತುಗಳನ್ನು ಹೇಳಿದ್ದಾರೆ. ಕಲಿಯುಗದ ಪ್ರಭಾವ ಆ ರೀತಿಯಲ್ಲಿ ಆರಂಭವಾಗತ್ತೆ. ತತಶ್ಚ ಅನುದಿನಂ ಧರ್ಮ, ಕಲಿಯುಗದ ಬಗ್ಗೆ ಇನ್ನೂ ಒಂದು ಅಧ್ಯಾಯನೂ ಹಾಗೆ ವರ್ಣಿಸ್ತದೆ. ಕಲಿಯುಗದ ಒಂದು
ಚಿತ್ರಣ ನಮ್ಮ ಮನಸ್ಸಿಗೆ ಪ್ರಾಯ ಎಲ್ಲರೂ ನಾವು ಅನುಭವಿಸ್ತಾನೆ ಇದ್ದೀವಿ. ಆದರೂ ಇಲ್ಲೂ ಕೇಳಿ ತಿಳಿಯೋಣ. ಪ್ರತಿ ದಿನ ಅನುದಿನಂ, ಒಂದೊಂದು ದಿನ ಮುಂದೆ ಹೋಯಿತು ಅಂದರೆ ಧರ್ಮ ಹ್ರಾಸವಾಗ್ತಾ ಹೋಗುತ್ತೆ, ಸತ್ಯ ಹ್ರಾಸವಾಗತ್ತೆ, ಶೌಚ ಕಮ್ಮಿ ಆಗತ್ತೆ, ಕ್ಷಮಾ ಕಮ್ಮಿ ಆಗತ್ತೆ, ದಯಾ ಕಮ್ಮಿ ಆಗತ್ತೆ. ಏನೇನು ಸದ್ಗುಣಗಳಿವೆ ಆ ಎಲ್ಲ ಸದ್ಗುಣಗಳು ಕೂಡ ದಿನೇ ದಿನೇ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಇದನ್ನು ಹೇಳ್ತಾರೆ, ಕಾಲೇನ ಬಲಿನಾರಾಜನ್ ನಂಕ್ಷ್ಯಂತಿ, ಮತ್ತು ಆಯುಷ್ಯ ಕಮ್ಮಿಯಾಗತ್ತೆ. ಇದು ಕೂಡ ನೋಡ್ತಾ ಇರುವಂತಹದ್ದೇನೆ. ಇವತ್ತು 80-90, ಯಾರೋ ಒಬ್ರು 95 ವರ್ಷ ಬದುಕಿದ್ರು ಅಂದ್ರೆ 95 ಅಂತಾರೆ. ಅಲ್ಲ, ಇನ್ನೂ ಕಮ್ಮಿ ಆಯ್ತಲ್ಲ ಅಂತ ಯಾರು ಅನ್ನೋದಿಲ್ಲ. ಅಲ್ಲ, 120 ವರ್ಷ ಬದುಕಬೇಕಿತ್ತು, ಯಾಕೆ 25 ವರ್ಷ ಮುಂಚೆ ಹೋದ್ರು ಅಂತ ಅನ್ನೋದಿಲ್ಲ. ಯಾರಾದ್ರೂ 105 ವರ್ಷಕ್ಕೆ ಹೋದ್ರು ಅಂದ್ರೆ ಇನ್ನು 15 ವರ್ಷ ಕಮ್ಮಿ ಬದುಕಿದ್ರು ಅಂತ ಯಾರು ಅನ್ನೋದಿಲ್ಲ. ಹೌದಾ, ಅಷ್ಟು ವರ್ಷ ಬದುಕಿದರಾ ಅಂತ ಮನಸ್ಸೇ ಹಾಗೆ ಹತ್ತತ್ತು ಕಡೆಗೆ ಕೇಳಿ ಕೇಳಿ ಒಂದು ಆಯುರ್ಮಾನ ಅಂತ ಅನ್ನೋದು ಎಷ್ಟು ಅಂತ ನಾವೇ ಅದನ್ನು ಒಪ್ಕೊಂಡ್ಬಿಟ್ಟಿದ್ದೇವೆ. ಇವತ್ತು ಹಂಗಾಗ್ಬಿಟ್ಟಿದೆ. ಆದ್ರಿಂದ ಅಲ್ಪ ಆಯುಷ್ಯನ ಕಮ್ಮಿ ಆಗ್ತಾ ಇದೆ, ಸ್ಮೃತಿ ಕಮ್ಮಿ ಆಗತ್ತೆ, ಬಲ ಕಮ್ಮಿ ಆಗತ್ತೆ. ಕಲಿಯುಗದ ಮಹಿಮಾ ಇದೆಲ್ಲವೂ ನಡೀತಾನೇ ಇದೆ. ಹಿಂದಿನವರಿಗೆ ಎಷ್ಟು ಸ್ಮೃತಿ ಶಕ್ತಿ, ಎಂತಹ ಬಲ. ಇವತ್ತು ದೈಹಿಕ ಬಲವೂ ಇಲ್ಲ, ಸ್ಮರಣ ಶಕ್ತಿಯೂ ಇಲ್ಲ. ಅದಕ್ಕೆ ತಕ್ಕಂತೆ ಇವತ್ತು ಏನೇನು ಉಪಕರಣಗಳು ಬರಬೇಕೋ ಎಲ್ಲ ಬಂದು ನಮ್ಮ ಸ್ಮೃತಿ ಶಕ್ತಿಯನ್ನ ಇನ್ನೂ ಕಡಿಮೆ ಮಾಡಿಬಿಟ್ಟಿದೆ. ಈ ಮೊಬೈಲು ಮತ್ತೊಂದು ಮುಗದೊಂದು ಏನೇನಿದೆ ಇದೆಲ್ಲ ಬಂದು ನಮ್ಮ ಸ್ಮರಣ ಶಕ್ತಿಯನ್ನ ಇನ್ನೂ ಕಡಿಮೆ ಮಾಡಿದೆ. ಇವತ್ತು ಎಲ್ಲವನ್ನ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಯಾವುದನ್ನೂ ಪ್ರಯತ್ನ ಮಾಡೋದಿಲ್ಲ. ಎಲ್ಲಾ ಪುಸ್ತಕಗಳು ಇವತ್ತು ಮೊಬೈಲ್ನಲ್ಲಿ ಸಿಗತ್ತೆ, ತಲೆಯಲ್ಲಿ ಒಂದು ಪುಸ್ತಕನೂ ಇಲ್ಲ ಇವತ್ತು. ಹೀಗೆ ಸ್ಮರಣ ಶಕ್ತಿಯೂ ಕೂಡ ಬಹಳ ಕಡಿಮೆ ಆಗ್ತಾ ಇದೆ. ಇದೆಲ್ಲ ಕಲಿಯುಗದ ಮಹಿಮಾ. ಎಲ್ಲವೂ ಕಮ್ಮಿ ಆಗತ್ತೆ. ವಿತ್ತಮೇವ ಕಲೋ ನೃಣಾಂ ಜನ್ಮ ಆಚಾರ ಗುಣೋದಯ. ಒಂದು ಹಣ ಇದು ಎಲ್ಲದಕ್ಕೂ ಪ್ರತಿನಿಧಿಯಂತೆ. ಬಹಳ ದೊಡ್ಡ ವಂಶದವರವರು, ಹೆಂಗ್ ಗೊತ್ತಾಗೋದು? ಸಂಪತ್ತಿತ್ತ ಅವರ ಎಲ್ಲವೂ ಮುಚ್ಚಿ ಹೋಗತ್ತೆ. ಸಂಪತ್ತಿತ್ತು ಅಂತಂದ್ರೆ ಅವರಿಗೆ ಜನ್ಮ, ಒಳ್ಳೆ ಕುಲ, ಅವರಿಗೆ ಎಲ್ಲಾ ಗುಣಗಳು, ಪ್ರತಿಯೊಂದನ್ನು ಕೂಡ ಇವತ್ತು ಸಂಪತ್ತಿನಿಂದ ಅಳಿಯುವಂತಹದ್ದಾಗತ್ತೆ. ನಡೀತಾನೂ ಇದೆ ಅನೇಕ ಕಡೆಗೆ. ಸಂಪತ್ತಿತ್ತು ಅಂತಂದ್ರೆ ದೋಷಗಳು ಮುಚ್ಚಿ ಹೋಗತ್ತೆ. ಸಂಪತ್ತಿತ್ತು ಅಂತಂದ್ರೆ ಅವರಿಗೆ ಇಲ್ಲದ ಪ್ರಾಶಸ್ತ್ಯ ಸಿಕ್ಕಿಬಿಡುತ್ತದೆ. ಎಲ್ಲವೂ ಸಂಪತ್ತಿನಿಂದ. ವಿತ್ತಮೇವ ಕಲೋ ನೃಣಾಂ ಜನ್ಮ ಆಚಾರ ಗುಣೋದಯ. ಎಲ್ಲವೂ ಸಂಪತ್ತಿನಿಂದ. ಧರ್ಮ ನ್ಯಾಯಂ ವ್ಯವಸ್ಥಾಯಾಂ ಕಾರಣಂ ಧನಮೇವ ಹಿ. ಧರ್ಮದ ವ್ಯವಸ್ಥೆ ಮಾಡಬೇಕಿತ್ತು ಅಂದ್ರೆ ಯಾರಿಗೆ ಹೆಚ್ಚು ಪುಣ್ಯ? ಸಂಪತ್ತಿದವರಿಗೆ ಹೆಚ್ಚು ಪುಣ್ಯ ಅಂತ. ಭಕ್ತಿ, ಅನುಸಂಧಾನ ಎಲ್ಲವೂ ಕೂಡ ದೇವರ ದೃಷ್ಟಿಯಲ್ಲಿ ಇದೆ, ನಿಜ. ದೇವರ ದೃಷ್ಟಿಯಲ್ಲಿ ಇದ್ರೂ ಕೂಡ ಇವತ್ತು ಲೌಕಿಕವಾಗಿ ಧರ್ಮ ಅಂತಂದ್ರೆ ಸಂಪತ್ತು ಇತ್ತು, ಸಂಪತ್ತಿನ ವ್ಯಯ ಮಾಡ್ತಾ ಇದ್ರೆ ಧರ್ಮ ಬಹಳ ಅವರಿಗೆ ಅನ್ನುವಂತೆ ಪರಿಗಣಿಸುವುದು. ಧರ್ಮ ವ್ಯವಸ್ಥೆಯನ್ನ ಇವತ್ತು ನಿರ್ಣಯ ಮಾಡೋದು ಸಂಪತ್ತಿನ ಮೇಲೆ ಮನುಷ್ಯರು. ದೇವರು ಹಾಗೆ ನಿರ್ಣಯ ಮಾಡೋದಿಲ್ಲ. ದೇವರ ಭಕ್ತಿಯನ್ನು ನೋಡ್ತಾನೆ, ಬೇರೆ ಎಲ್ಲವನ್ನು ನೋಡ್ತಾನೆ. ಅವನು ಎಲ್ಲ ಸಂಪತ್ತನ್ನೂ ನೋಡ್ತಾನೆ, ಅದಕ್ಕೂ ಇದೆ, ಬೆಲೆ ಇದೆ. ಆದರೆ ಹೆಚ್ಚು ಬೆಲೆ ಯಾವುದಕ್ಕೆ? ಅದೇ ನಿಜವಾದದ್ದು ಭಕ್ತಿ ಇತ್ಯಾದಿಗಳಿಗೆ. ಅದನ್ನು ಪರಮಾತ್ಮ ಕೊಡ್ತಾನೆ. ನ್ಯಾಯ ಇವತ್ತು ಅನೇಕ ಕಡೆ ನಡೆದಿದೆ. ನ್ಯಾಯದ ವ್ಯವಸ್ಥೆಯನ್ನು, ಯಾವುದು ನ್ಯಾಯ ಯಾವುದು ಅನ್ಯಾಯ? ಸಂಪತ್ತಿದ್ರೆ ನ್ಯಾಯ, ಸಂಪತ್ತಿಲ್ಲ, ಕಮ್ಮಿ ಸಂಪತ್ತಿದೆ ಅಂದ್ರೆ ಅದೇ ಅನ್ಯಾಯ. ಎಷ್ಟೋ ಕಡೆಗೆ ನಡೆಯುತ್ತೆ ಆ ತರಹದ ಅವ್ಯವಸ್ಥೆಗಳು, ಅನ್ಯಾಯಗಳು ನಡೆಯುತ್ತೆ. ಸಂಪತ್ತು ಕೊಟ್ಟು ಬಿಟ್ರೆ ಮುಗಿತು, ಅನ್ಯಾಯವೂ ನ್ಯಾಯವಾಗತ್ತೆ. ಸಂಪತ್ತು ಕೊಡಲಿಲ್ಲ ಅಂತಂದ್ರೆ ನ್ಯಾಯವೂ ಅನ್ಯಾಯವಾಗಿ ಹೋಗುತ್ತೆ. ಇದು ಬೇಕಾದಷ್ಟು ಕಡೆಗೆ ನಡೀತಾ ಇರುವಂತಹದ್ದು. ಹಾಗೆ ಧರ್ಮ ನ್ಯಾಯ ವ್ಯವಸ್ಥಾಯಾಂ ಕಾರಣಂ ಧನಮೇವಹಿ. ಧನವೇ ಎಲ್ಲದಕ್ಕೂ ಮೂಲಭೂತವಾದದ್ದು. ದಾಂಪತ್ಯೆ ಅಭಿರುಚಿ ಹೇತು ಮಾಯೈವ ವ್ಯಾವಹಾರಿಕೆ ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರತಿ ವಿಪ್ರತ್ವೇ ಸೂತ್ರಮೇವಹಿ. ಒಂದೊಂದಕ್ಕೆ ಹೇಳ್ತಾರೆ, ದಾಂಪತ್ಯದಲ್ಲಿ ಬಹಳ ಅಭಿರುಚಿ, ಅರ್ಥಾತ್ ಪರಸ್ಪರ ಸ್ನೇಹದಿಂದ ಇರ್ತಾರೆ. ಧರ್ಮದ ಮರುವು ಬಂದು ಹೋಗುತ್ತೆ. ದಾಂಪತ್ಯಕ್ಕೆ ಮೂಲ ಉದ್ದೇಶವೇ ಧರ್ಮಾಚರಣೆ ಅನ್ನುವುದು ಬಿಟ್ಟು ಪರಸ್ಪರ ಸ್ನೇಹ, ಅದೇ ದಾಂಪತ್ಯಕ್ಕೆ ಒಂದು ಕುರುಹು ಅಂತಾಗತ್ತೆ. ದಾಂಪತ್ಯಕ್ಕೆ ಪರಸ್ಪರ ಸ್ನೇಹ ಇರಬೇಕು ವಾಸ್ತವ, ಆದರೆ ಸ್ನೇಹದ ಜತೆಗೆ ಪ್ರಧಾನವಾದ ಒಂದು ಗುರಿ ಇರಬೇಕು. ಧರ್ಮಾಚರಣೆಗಾಗಿ ದಾಂಪತ್ಯ, ಕೂಡಿ ಧರ್ಮಾಚರಣೆ ಮಾಡಬೇಕು. ಧರ್ಮ ಪ್ರಜಾಸಿದ್ಧಿ ಇತ್ಯಾದಿ ಧರ್ಮಕ್ಕಾಗಿ ದಾಂಪತ್ಯ ಅಂತನ್ನುವುದು ಇರಬೇಕು. ಆದರೆ ಬಹಳ ಕಡೆಗೆ ಆ ದಾಂಪತ್ಯ ಜೀವನ ಅಂತಂದ್ರೆ ಪರಸ್ಪರ ಸ್ನೇಹದಿಂದ ಬಾಳಿ ಬಿಟ್ರೆ ದಾಂಪತ್ಯ ಅನ್ನುವಂತೆ ದಾಂಪತ್ಯವಾಗ್ತಾ ಇದೆ. ಆಮೇಲೆ ಮಾಯೈವಂ ವ್ಯಾವಹಾರಿಕೆ, ವ್ಯವಹಾರದಲ್ಲಿ ಮೋಸನೇ ಸರಿ ಅನ್ನುವಂತೆಯೂ ಬಹಳ ಕಡೆಗೆ ಆಗತ್ತೆ. ಏನಕೇನ ಪ್ರಕಾರೇಣ ನಾವು ಸಂಪತ್ತನ್ನು ಸಂಪಾದನೆ ಮಾಡಬೇಕು. ಏನಕೇನ ಪ್ರಕಾರೇಣ ಅಲ್ಲಿ ಧರ್ಮ ಇರುವುದಿಲ್ಲ, ಅಲ್ಲಿ ಮೋಸ ಇರ್ತದೆ, ವಂಚನೆ ಇರ್ತದೆ. ಇದೆಲ್ಲವೂ ಅನೇಕ ಕಡೆ ಹೊರಗೆ ಪ್ರಪಂಚದಲ್ಲಿ ಬೇಕಾದಷ್ಟು ಇವತ್ತು ಕೇಳಿ ನಾವು
ಕೇಳಲಿಕ್ಕೆ ಸಿಗತ್ತೆ ಹಾಗೆಲ್ಲ. ಅದರಿಂದ ಮಾಯೈವಂ ವ್ಯಾವಹಾರಿಕೆ. ಇನ್ನು ವಿಪ್ರತ್ವೇ ಸೂತ್ರಮೇವ ಹಿ. ಬ್ರಾಹ್ಮಣರು ಅಂತನ್ನುವುದನ್ನು ಹೇಗೆ ಪರಿಗಣಿಸುವುದು, ಹೇಗೆ ನಿಶ್ಚಯಿಸಿಕೊಳ್ಳೋದು ಅಂದರೆ ಜನಿವಾರ ಇದೆಯಾ ಸಾಕು. ಅನೇಕ ಕಡೆಗೆ ನಡೆಯತ್ತಂತೆ, ಜನಿವಾರ ಹಾಕಿ ಕರ್ಕೊಂಡು ಬಂದ್ಬಿಡ್ತಾರಂತೆ. ಪಾಚಕರ ಸಂದರ್ಭದಲ್ಲೆಲ್ಲ ಕೇಳಲಿಕ್ಕೆ ಸಿಗತ್ತಿದೆಲ್ಲವೂ ಕೂಡ. ಸೂತ್ರಮೇವ ಹಿ ವಿಪ್ರತ್ವೆ. ಬ್ರಾಹ್ಮಣರು ಅಂತನ್ನುವುದಕ್ಕೆ ಪರಿಚಯ ಏನು? ಸೂತ್ರ. ಹೊಸ ಒಂದೇನೋ ಸೂತ್ರಗಳು ಬೇಕಾದಷ್ಟು ಅಂಗಡಿಯಲ್ಲಿ ಸಿಗತ್ತೆ. ಅಂಗಡಿಯಲ್ಲಿ ಸಿಕ್ಕಿದ್ದನ್ನು ಹಾಕಿ ಕೊರಳಿಗೆ ಹಾಕಿ ಕರ್ಕೊಂಡು ಬಂದ್ಬಿಟ್ರೆ ಮುಗಿದೋಯ್ತು. ಎಷ್ಟೋ ಕಡೆಗೆ ಇತಿಹಾಸದಲ್ಲಿ ನಡೆದದ್ದಿದೆ ಇದು. ಇತಿಹಾಸದಲ್ಲಿ ಶತಶತಮಾನಗಳ ಹಿಂದೆ ಈ ತರಹದ ಕೆಲಸ ನಡೆದದ್ದು ಇದೆ. ಆದ್ದರಿಂದ ವಿಪ್ರತ್ವೇ ಸೂತ್ರಮೇವ ಹಿ. ಲಿಂಗಮೇವ ಆಶ್ರಮಖ್ಯಾತೌ ಅನ್ಯೋನ್ಯ ಅಪತ್ತಿಕಾರ ಅವೃತ್ಯನ್ಯಾಯ ದೌರ್ಬಲ್ಯೆ ಪಾಂಡಿತ್ಯೆ ಚಪಲಂ ವಚಃ ಅನಾಢ್ಯತೆಯವ ಅಸಾಧುತ್ವೇ. ಇನ್ನು ಒಂದು ಮಾತನ್ನು ಹೇಳ್ತಾರೆ, ಯಾರೇ ಒಬ್ರು ದುಷ್ಟರು ಅಂತ ಹೆಂಗೆ ನಿರ್ಣಯ ಮಾಡೋದು? ಸಂಪತ್ತಿಲ್ವಾ? ಲೇಬಲ್ ಹಾಕ್ಬಿಡಿ ಅವನನ್ನು ದುಷ್ಟ ಅಂತ. ಸಂಪತ್ತಿದೆಯಾ? ಓ, ಹಾಗಾದ್ರೆ ಅವನಿಗೆ ಸಜ್ಜನ ಅಂತ ಕರೀರಿ ಅವನನ್ನ. ಸಂಪತ್ತಿಲ್ಲ. ಅನಾಢ್ಯತ್ವ, ಅವರು ಬಹಳ ಆಢ್ಯರಾಗಿ ತಮ್ಮ ಶ್ರೀಮಂತಿಕೆಯನ್ನು ತೋರಿಸುವುದಿಲ್ವಾ? ಹಾಗಾದ್ರೆ ದುಷ್ಟರವರು ಅಂತನ್ನುವಂತೆ ಪರಿಕಲ್ಪನೆಗಳು. ಇದೆಲ್ಲ ಲೌಕಿಕವಾಗಿ, ದೇವರ ದೃಷ್ಟಿ ಅಲ್ಲ, ಇದೆಲ್ಲ ಲೌಕಿಕವಾದಂತಹ ಪರಿಕಲ್ಪನೆಗಳು. ಅನಾಢ್ಯತೆಯವ ಅಸಾಧುತ್ವೇ. ಯಾರೋ ಒಬ್ಬರು ಮನೆಯಲ್ಲಿ ಮೂಲೆಯಲ್ಲಿ ದೇವರ ಪೂಜೆ ಮಾಡ್ತಾ ಕೂತಾರೆ ಅಂತಂದ್ರೆ ಅವರೇನು ಬಹಳ ಧಾರ್ಮಿಕರಲ್ಲ. ಬಹಳ ದೊಡ್ಡದಾಗಿ ವೈಭವದಿಂದ ನಡೀತಾ ಇದ್ರೆ ಬಹಳ ಧಾರ್ಮಿಕರು. ಅನಾಢ್ಯತ ಅಸಾಧುತ್ವಕ್ಕೆ ಕಾರಣ. ಈ ರೀತಿಯಲ್ಲಿ ಕಲಿಯುವ ಸಾಧುತ್ವೇ ದಂಭ ಏವಹಿ. ದಂಭಾಚಾರವೇ ಸಾಧುತ್ವಕ್ಕೆ ಕಾರಣ. ಜನರಿಗಾಗಿ ಜನರ ಮುಂದೆ ಮಾಡ್ತಾ ಇದ್ರೆ ಬಹಳ ಧಾರ್ಮಿಕರು ಅನ್ನುವಂತೆ ಇವತ್ತು ನಡೆದು ಹೋಗತ್ತೆ. ಸ್ವತಃ ಮನಸ್ಸಿನಲ್ಲಿ ಏನು ಭಾವನೆ ಇದೆಯೋ ದೇವರಿಗೆ ಗೊತ್ತು. ಆದರೆ ಸ್ವೀಕಾರ ಏವಚ ಉದ್ವಾಹೆ ಸ್ನಾನಮೇವ ಪ್ರಸಾದನಂ. ಒಂದೊಂದು ಮಾತು ಕಲಿಯುಗದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸ್ವೀಕಾರ ಮಾಡಿಬಿಟ್ರೆ, ಇವತ್ತು ಹೋಗಿ ಒಂದು ಕಡೆಗೆ ಒಂದು ಸಂಸ್ಥೆಗೆ ಹೋಗಿ ಇವರು ನನ್ನ ಮತ್ತೆ ಮನೆಯವರು ಅಂತ ಹೀಗೊಂದೇನೋ ಗಂಡ ಹೆಂಡತಿ ಅಂತ ಒಂದು ರಿಜಿಸ್ಟರ್ ಮಾಡಿಕೊಂಡ್ಬಿಟ್ರೆ ಮುಗಿದೋಯ್ತು. ಸ್ವೀಕಾರ ಏವಚ ಉದ್ವಾಹೆ. ವಿವಾಹದ ಸಂದರ್ಭದಲ್ಲಿ ಇವತ್ತು ಧಾರ್ಮಿಕವಾದ ಮಂತ್ರಭೂತವಾದಂತಹ ರೀತಿಯಲ್ಲಿ ಸಂಸ್ಕಾರಗಳು ಬೇಕಾಗಿಲ್ಲ. ಅದು ಯಾವುದೂ ಕಾರಣವೇ ಅಲ್ಲ. ವಿವಾಹಕ್ಕೆ ಏನು ಪ್ರಧಾನವಾದದ್ದು ಅಂದರೆ ಒಂದು ಸೈನ್ ಆಗಿಬಿಟ್ರೆ ಸಾಕು. ಉದ್ವಾಹ, ಅದಕ್ಕೆ ಸ್ವೀಕಾರ ಏವ. ತುಂಬ ಒಳ್ಳೆಯ ಶುಚಿ ಏನದು ಅಂತಂದರೆ ಸ್ನಾನಮೇವಹಿ. ಸ್ನಾನ ಮಾಡಿಬಿಟ್ರೆ ಮುಗಿದೋಯ್ತು. ಅದೇ ದೊಡ್ಡದಾದಂತಹ ಸ್ನಾನ ಪ್ರಸಾಧನ. ಸ್ನಾನವೇ ದೊಡ್ಡದಾಗಿರುವಂತಹ ಸಾಧನ, ಅಲಂಕಾರ. ಸ್ನಾನವೊಂದೇ ಸಾಕು. ಇವತ್ತು ಸ್ನಾನನೂ ಮಾಡದೇ ಇದ್ದಂತಹ ಸ್ಥಿತಿಗಳು ಅನೇಕ ಕಡೆಗಿದೆ. ದಿನನಿತ್ಯ ಸ್ನಾನನೇ ಮಾಡದೇ ಇರುವ ಸ್ಥಿತಿಗಳು ಅನೇಕ ಕಡೆಗಿದೆ. ಅದನ್ನು ನೋಡಿದರೆ ಇನ್ನೂ ಬೇಸರವನ್ನಿಸ್ತದೆ. ಸ್ನಾನ ಮಾಡೋದೇ ದೊಡ್ಡ ಇವತ್ತು ಮಡಿ ಎನ್ನುವಂತೆ ಆಗಿದೆ. ಇನ್ನು ಅದರಲ್ಲೂ ಬಾವಿ ಗೀವಿ ಅದೆಲ್ಲ ಹೋಯ್ತು. ಹಾಗಾಗಿ ಸ್ನಾನಮೇವ ಪ್ರಸಾದನಂ. ದೂರೇ ವಾರ್ಯಟನಂ ತೀರ್ಥಂ ಲಾವಣ್ಯೆ ಕೇಶಧಾರಣಂ. ದೂರೇ ವಾರ್ಯಟನಂ ತೀರ್ಥಂ. ದೂರಕ್ಕೆ ಹೋಗಿ ದೂರದಲ್ಲಿರತಕ್ಕಂತಹ ಒಂದು ಜಲಾಶಯ ಅಲ್ಲೆಲ್ಲ ಹೋಗಿ ಬರುವುದು. ಅದು ಕೂಡ ತೀರ್ಥದ ದೃಷ್ಟಿಯಿಂದ, ಪವಿತ್ರ ಅನ್ನೋ ದೃಷ್ಟಿಯಿಂದಲ್ಲ. ಇವತ್ತು ಸಾಕಷ್ಟು ಕಡೆಗೆ ಟ್ಯೂರಿಸಮ್ ಅಂತ ಆಗಿಬಿಟ್ಟಿದೆ. ಟ್ಯೂರಿಸಮ್ಮು, ಪಿಕ್ನಿಕ್ಕು, ಆರಾಮಾಗಿ ಹೋಗಿ ಸುಖವಾಗಿ ಅಲ್ಲಿ ಇದ್ದು ಬರುವಂತಹದ್ದು. ತೀರ್ಥಾಟನ ಅದು ಬಹಳ ಸಾಕಷ್ಟು ಪುರಾಣಗಳಲ್ಲಿ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ತೀರ್ಥಯಾತ್ರೆ ಹೇಗೆ ಹೋಗಬೇಕು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ವ್ಯವಸ್ಥೆ ಮಾಡಿಕೊಂಡು ಹೋಗಬೇಕಂತೆ. ಎಷ್ಟು ಸಾಧ್ಯನೋ ಅಷ್ಟು ದೇಹಕ್ಕೆ ಕ್ಲೇಶ ಇರಬೇಕಂತೆ. ಅಲ್ಪ ಆಹಾರ ತಗೊಳ್ಬೇಕಂತೆ. ಇವತ್ತು ತೀರ್ಥಾಟನೆ ಅಂತ ದಿನಕ್ಕೆ ಮನೆಯಲ್ಲಿ ದಿನಕ್ಕೆ 3 ಹೊತ್ತು ತಿನ್ನುವುದಾದರೆ ಅಂಥ ಕಡೆಗೆ ದಿನಕ್ಕೆ 4, 5, 6 ಹೊತ್ತು ತಿನ್ನೋದಾಗತ್ತೆ. ಅದು ತೀರ್ಥಯಾತ್ರೆ ಅಂತ ಹೇಗಾದೀತು. ಅದರಿಂದ ಶ್ರಮ ಇರಬೇಕು, ಭಗವತ್ ಸ್ಮರಣೆ ನಿರಂತರವಾಗಿ ಇರಬೇಕು, ತಪಸ್ಸು ಅಂತಾಗಬೇಕು, ವ್ರತ ಅಂತಾಗಬೇಕು. ಆ ತರಹದ ತೀರ್ಥಾಟನೆಯೇ ತೀರ್ಥಾಟನೆ. ಇದು ಕೇವಲ ಸುತ್ತೋಕ್ಕಾಗಿ ಅನ್ನುವಂತೆ ಕಲಿಯುಗದಲ್ಲಿ ನಡೆಯುತ್ತೆ. ಲಾವಣ್ಯ ಕೇಶಧಾರಣ, ಚೆನ್ನಾಗಿ ಕಾಣಿಸ್ಬೇಕು ಅನ್ನುವುದಕ್ಕಾಗಿ ಕೇಶಧಾರಣೆಯನ್ನು ಮಾಡ್ತಾರೆ. ಅದು ಒಂಥರದ ಇವತ್ತೆಲ್ಲ ಕೂದಲುಗಳಲ್ಲಿ ಏನೇನೋ ತರಹದ ಏನೋ ಫ್ಯಾಷನ್ನು ಮತ್ತೊಂದೇನೋ ಹೇಳ್ತಾರೆ. ಹಾಗಾಗಿ ಲಾವಣ್ಯ ಕೇಶಧಾರಣಂ, ಕೇಶಗಳನ್ನು ಇಟ್ಟುಕೊಳ್ಳುವುದು ಲಾವಣ್ಯಕ್ಕಾಗಿ, ಚೆನ್ನಾಗಿ ಕಾಣಿಸ್ಬೇಕು ಅನ್ನುವುದಕ್ಕಾಗಿ ಹೊರತು ಕೇಶಗಳನ್ನು ಹೇಗೆ ಧಾರಣೆ ಮಾಡಬೇಕು, ಯಾಕೆ ಧಾರಣೆ ಮಾಡಬೇಕು, ಪುರುಷರು ಹೇಗೆ ಧಾರಣೆ ಮಾಡಬೇಕು, ಇವೆಲ್ಲವೂ ಕೂಡ ಅದಕ್ಕೊಂದು ಶಾಸ್ತ್ರ ಇದೆ, ಅದಕ್ಕೆ ಧರ್ಮಶಾಸ್ತ್ರ ಇದೆ, ಅದಕ್ಕೆ ಅರ್ಥ ಇದೆ. ಕೇಶಗಳ ವಿಷಯದಲ್ಲಿ ಕೇಶಗಳಿಂದಲೇನೆ ಪುಣ್ಯ ಪಾಪಗಳ ದೊಡ್ಡದಾದಂತಹ ವಿಚಾರವೇ ಇದೆ. ಅದರಿಂದ ಕೇಶ ಅಂತನ್ನೋದು ಧರ್ಮಕ್ಕೆ ಸಂಬಂಧಪಟ್ಟದ್ದು.
ಉದರಂ ಭರತ ಸ್ವಾರ್ಥ ಸತ್ಯತ್ವೇ ಧಾರ್ಷ್ಟ್ಯಮೇವ ಹಿ. ಉದರಂ ಭರತ ಸ್ವಾರ್ಥ, ತಮ್ಮ ಒಂದು ಹೊಟ್ಟೆ ತುಂಬಿಸಿಕೊಳ್ಳುವುದು ಇದೇ ಸ್ವಾರ್ಥ, ಇದಕ್ಕಾಗಿ ಏನಾದರೂ ಮಾಡಲಿಕ್ಕೂ ಸಿದ್ಧ. ಸತ್ಯತ್ವೇ ಧಾರ್ಷ್ಟ್ಯಮೇವ ಹಿ, ಧಾರ್ಷ್ಟ್ಯವನ್ನ ಜೋರಾಗಿ ಹೇಳಿಬಿಟ್ರೆ ಅದೇ ಸತ್ಯವಾಗಿ ಹೋಗುತ್ತಂತೆ, ಮೆಲ್ಲಕ್ಕೆ ಹೇಳಿಬಿಟ್ರೆ ಅದೇ ಸುಳ್ಳಂತೆ. ನಿಜವಾದ ಸತ್ಯ ಸುಳ್ಳುಗಳು ಇಲ್ಲ. ಏನಾದರೂ ಒಂದನ್ನು ಗಟ್ಟಿಯಾಗಿ ಧಾರ್ಷ್ಟ್ಯದಿಂದ ಹೇಳಿಬಿಟ್ರೆ ಸತ್ಯವಾಗಿ ಹೋಗುತ್ತಂತೆ. ಅಂದರೆ ಬಲ, ದೌರ್ಜನ್ಯ ಇದು ಸತ್ಯತ್ವಕ್ಕೆ ನಿಯಾಮಕ ಅಂತಾಗಿ ಬಿಡುತ್ತದೆ. ವಸ್ತುತಃ ಅದು ಸುಳ್ಳೇ ಇರಬಹುದು. ಸುಳ್ಳನ್ನೇ ಜೋರಾಗಿ ಹೇಳಿಬಿಟ್ರೆ, ಹೇಳ್ತಿರ್ತಾರೆ ಎಷ್ಟೋ ಕಡೆಗೆ, ಸುಳ್ಳನ್ನೇ ಜೋರಾಗಿ ಹೇಳಿಬಿಡಿ ಸತ್ಯವಾಗತ್ತಂತೆ, ಸತ್ಯವನ್ನೇ ನಿಧಾನವಾಗಿ ಹೇಳಿ ಅದೇ ಸುಳ್ಳಾಗತ್ತಂತೆ. ಹಾಗೆ ದಾಕ್ಷ್ಯಂ ಕುಟುಂಬ ಭರಣೆ ಯಶೋ ಥಂ ಧರ್ಮ ಸೇವನಂ. ಒಂದೊಂದು ಮಾತು ತುಂಬ ಚೆನ್ನಾಗಿದೆ. ಅಂದರೆ ಚೆನ್ನಾಗಿದೆ ಅಂತ ಅನ್ನೋದಕ್ಕೆ, ಎಷ್ಟು ಚೆನ್ನಾಗಿ ವೇದವ್ಯಾಸ ದೇವರು ಮುಂದಿನ ಭವಿಷ್ಯವನ್ನ, ಈಗ ನಡೀತಾ ಇದ್ದದ್ದನ್ನ ಮುಂದೆ ಇನ್ನೂ ನಡೆಯುವಂತಹದ್ದನ್ನ ಹೇಗೆ ಅದನ್ನೆಲ್ಲ ಗ್ರಂಥದಲ್ಲಿ ಅದನ್ನು ಸೇರಿಸಿ ಇದ್ದಾರೆ. ದಾಕ್ಷ್ಯಂ ಕುಟುಂಬ ಭರಣಿ, ಕುಟುಂಬವನ್ನ ಭರಣ ಮಾಡುವುದರಲ್ಲಿ ಸಮರ್ಥರಾಗ್ತಾರಂತೆ. ಕುಟುಂಬ ಭರಣವೇ ಒಂದು ದೊಡ್ಡ ಸಾಧನೆ ಎನ್ನುವಂತೆ ಅದನ್ನು ಚೆನ್ನಾಗಿ ಭರಣ ಮಾಡ್ತಾರೆ. ಒಂದಲ್ಲ 10 ರೀತಿಯಿಂದ. ಕೆಲವು ಊರುಗಳಲ್ಲಿ ಇದ್ದಾರೆ, ಬೆಳಗ್ಗೆ 4 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 12 ಗಂಟೆಗೆ ಎಲ್ಲ ಕಡೆಗೂ ಹೋಗಿ ಬಂದು ಬೇರೆ ಬೇರೆ ರೀತಿಯಿಂದ ಪಾಪ ಶ್ರಮನೂ ಇರ್ತದೆ. ನಾನು ಅವರು ಪಡುವ ಶ್ರಮಕ್ಕೆ ನಾನು ಇಲ್ಲ ಅಂತ ಹೇಳುವುದಿಲ್ಲ, ಅಂದರೆ ಕಷ್ಟವೂ ಇರ್ತದೆ. ಇವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ಅಂತಹ ಸಮಸ್ಯೆಗಳಿದೆ, ತುಂಬ ಬೆಲೆ, ಬಹಳ ಕಷ್ಟ. ಹಾಗಾಗಿ ಅತ್ಯಂತ ಸಮರ್ಥರಾಗಿ ಕುಟುಂಬದ ಭರಣ ಮಾಡ್ತಾರೆ. ಕುಟುಂಬದ ಭರಣ ಬಹಳ ಸಮರ್ಥವಾಗಿ ಮಾಡ್ತಾರೆ. ಎರಡೆರಡು ಕಡೆಗೆ ಕಂಪನಿಗಳಲ್ಲಿ ಕೆಲಸ, ಮತ್ತೊಂದು ಬಹಳ ಶ್ರಮಪಟ್ಟು ಮಾಡ್ತಾರೆ. ಆದರೆ ಅದೆಲ್ಲ ಸರಿ, ಏನಾಯಿತು ಕೊನೆಗೆ ಕುಟುಂಬ ಪೋಷಣವಾಯಿತಷ್ಟೇ. ಧರ್ಮೆಯಲ್ಲಿ, ಜ್ಞಾನ ಸಾಧನೆಯಲ್ಲಿ, ಭಕ್ತಿಯ ಸಂಪಾದನೆಯಲ್ಲಿ ಯಾವುದೂ ಆಗುವುದಿಲ್ಲ. ಧರ್ಮವನ್ನು ಮಾಡುವುದು ಯಾಕೆ? ಯಶೋರ್ಥಂ ಧರ್ಮ ಸೇವನಂ. ಯಾರನ್ನು ಟೀಕೆ ಮಾಡುವ ಅಪೇಕ್ಷೆ ಇಲ್ಲ ಖಂಡಿತ. ಆದರೆ ಅನೇಕ ಕಡೆಗೆ ಇವತ್ತು ಯಶಸ್ಸು ಸಿಗತ್ತೆ ಅಂತಂದರೆ ಧರ್ಮಕ್ಕೆ ಮನುಷ್ಯರು ಪ್ರವೃತ್ತರಾಗ್ತಾರೆ. ಅನೌನ್ಸ್ ಆಗತ್ತೆ ಅಂತಂದರೆ ಹೆಸರು, ಧರ್ಮಕ್ಕಾಗಿ ಪ್ರವೃತ್ತರಾಗ್ತಾರೆ. ಬೋರ್ಡಿನಲ್ಲಿ ಡಿಸ್ಪ್ಲೇ ಆಗತ್ತೆ ಅಂತಂದರೆ ಹೆಸರು, ಅದಕ್ಕಾಗಿ ಮತ್ತೆ ಸಾಕಷ್ಟು ಔದಾರ್ಯವನ್ನು ತೋರಿಸ್ತಾರೆ. ಅದರಿಂದ ಯಶೋರ್ಥಂ ಧರ್ಮ ಸೇವನಂ ಬಹಳ ವಿರಳ. ಕೆಲವು ಜನ ಇಂದಿಗೂ ಇದ್ದಾರೆ, ಖಂಡಿತವಾಗಿ ಇಂದಿಗೂ ಜನ ಇದ್ದಾರೆ, ಬಹಳ ವಿರಳರಿದ್ದಾರೆ. ಜಗಳಾಡುತ್ತಾರೆ, ನೀವು ಯಾಕೆ ನಮ್ಮ ಹೆಸರು ಹೇಳಿದಿರಿ ಅಂತ ಜಗಳಾಡ್ತಾರೆ. ಹೆಸರು ಯಾಕೆ ಹೇಳಲಿಲ್ಲ ಜಗಳಾಡೋರು ಬಹಳ ಜನ ಇದ್ದಾರೆ. ಆದರೆ ಹೆಸರು ಯಾಕೆ ಹೇಳಿದಿರಿ ಅಂತ ಜಗಳಾಡುವ ಜನಗಳು ಇಂದಿಗೂ ಇದ್ದಾರೆ, ಕಮ್ಮಿ ಇದ್ದಾರೆ. ತುಂಬ ಜನ ಜಗಳ ಅಂದರೆ ಇವತ್ತು ಅಪೇಕ್ಷೆ ಪಡುವಾಗ ಕೆಲವರಿದ್ದಾರೆ ಅಂಥವರು, ನಮ್ಮ ಹೆಸರು ಹೇಳಬೇಡ್ರಿ ಅಂತಂತಾರೆ. ಯಶಸ್ಸು ಬೇಡ, ಪುಣ್ಯ ಇರಲಿ, ನಮ್ಮ ಬರೀ ಪುಣ್ಯ ಇರಲಿ, ನಮ್ಮ ಹೆಸರು ಏನೂ ಬೇಡ, ಯಾವ ಬೋರ್ಡಿನಲ್ಲಿ ಡಿಸ್ಪ್ಲೇ ಬೇಡ, ಅನೌನ್ಸ್ ಮಾಡಬೇಡ್ರಿ, ಏನು ಮೂಲೆಯಲ್ಲಿ ಸ್ವಾಮಿಗಳಿಂದ ಮಂತ್ರಾಕ್ಷತೆ ಕೊಡಿಸಿದ್ರೆ ಸಾಕು. ಅದು ಏನು ಮಂತ್ರಾಕ್ಷತೆ ನಮಗೆ ಉದ್ಧಾರಕ್ಕೆ ಬೇಕು, ಹೇಳಬೇಡ್ರಿ ಹೆಸರು ಕೂಡ. ಇವರು ಒಂದು ಸೇವಾ ಮಾಡಿದ್ದಾರೆ, ಸಾಕೇ ಸಾಕು, ಅಥವಾ ಅಷ್ಟೂ ಬೇಡ. ಆ ರೀತಿಯಲ್ಲಿ ಜನ ಇವತ್ತು ಶಿಷ್ಟರು ಇದ್ದಾರೆ. ಆದರೆ ಪ್ರಾಯ ಬಹಳಷ್ಟು ಜನ ಯಶೋರ್ಥಂ ಧರ್ಮ ಸೇವನಂ ಆ ರೀತಿಯಲ್ಲಿ. ಏವಂ ಪ್ರಜಾಭಿರ್ದುಷ್ಟಾಭಿ ಆಕೀರ್ಣೆ ಕ್ಷಿತಿ ಮಂಡಲೆ ಬ್ರಹ್ಮವಿಟ್ ಕ್ಷತ್ರಶೂದ್ರಾಣಾಂ ಯೋ ಬಲಿ ಭವಿತಾ ನೃಪಃ ಪ್ರಜಾ ಹಿ ಲುಬ್ಧೈ ರಾಜನ್ಯೀಹಿ. ಹೀಗೆ ಆ ಕಾಲ ನಡೆಯುವಂತಹದ್ದು. ಹೀಗೆ ನಡೀತಾ ಇಂತಹ ಅಧರ್ಮ ಹೆಚ್ಚು ಆದದ್ದಕ್ಕಾಗಿಯೇ ಅನಾವೃಷ್ಟಿಯ ವಿನಂಕ್ಷಂತಿ ದುರ್ಭಿಕ್ಷಾಕರ ಪೀಡಿತಾ. ಅದರಿಂದಲೇ ಅನೇಕ ಕಡೆಗೆ ಅನಾವೃಷ್ಟಿಯಾಗತ್ತೆ, ದುರ್ಭಿಕ್ಷೆಯಾಗತ್ತೆ. ಅಧರ್ಮದಿಂದಲೇನೆ ಅನಾವೃಷ್ಟಿ, ಅಧರ್ಮದಿಂದಲೇ ದುರ್ಭಿಕ್ಷೆ. ಹರಿವಂಶದಲ್ಲಿ ಒಂದು ಸಂದರ್ಭ ಬರ್ತದೆ, ಅಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ತ್ರಯ್ಯಾರುಣ ಅನ್ನುವಂತಹ ರಾಜ, ಆ ತ್ರಯ್ಯಾರುಣ ಅನ್ನುವಂತಹ ರಾಜನಿಗೆ ಒಬ್ಬ ಹುಟ್ಟುವಂತಹ ಮಗ ಸತ್ಯವ್ರತ ಅಂತ. ಅವನು ವಿವಾಹದ ಸಂದರ್ಭ, ಇನ್ನು ಚಿಕ್ಕ ವಯಸ್ಸು, ವಿವಾಹದ ಸಂದರ್ಭದಲ್ಲಿ ಇನ್ನೂ ವಿವಾಹವಾಗಿಲ್ಲ ಅವನಿಗೆ. ಅಷ್ಟರ ಒಳಗೇನೆ ಆ ಹೆಣ್ಣನ್ನು ಅಪಹರಿಸಿಕೊಂಡು ಹೋಗ್ತಾನೆ. ತಂದೆಗೆ ಬಹಳ ಬೇಜಾರಾಗತ್ತೆ. ಇನ್ನು ಭಾರ್ಯ ಆಗಿಲ್ಲ, ಭಾರ್ಯ ಆಗದೇ ಇದ್ದವಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವನೇ ತ್ರಿಶಂಕು ಮುಂದೆ. ಅಂತಹ ತ್ರಿಶಂಕುವಿನ ವಿಷಯದಲ್ಲಿ ತಂದೆಗೆ ಬಹಳ ಬೇಸರವಾಗತ್ತೆ. ಹರಿವಂಶ ಹೇಳುತ್ತದೆ ಅಲ್ಲಿ, ತಂದೆಗೆ ಮಗನ ಮೇಲೇನು ಬಹಳ ಅಸಮಾಧಾನವಾಯಿತು. ಈ ಕಾರಣಕ್ಕಾಗಿಯೇನೆ 12 ವರ್ಷಗಳ ಕಾಲ ಮಳೆನೇ ಬೀಳಿಲ್ಲವಂತೆ, ಇಂದ್ರ ಮಳೆ ಸುರಿಸ್ಲಿಲ್ಲವಂತೆ. ಅಂದ್ರೆ ಇಂದ್ರ ಮಳೆ ಸುರಿಸ್ಬೇಕು ಅಂತಂದ್ರೆ ನಮ್ಮೆಲ್ಲರ ಪುಣ್ಯ ಪಾಪಗಳ ಲೆಕ್ಕ ಇಂದ್ರನಿಗೆ ಗೊತ್ತಿರುತ್ತದೆ. ಈ ಪ್ರಾಂತದಲ್ಲಿ ಇಷ್ಟು ಜನ ಸೇರಿ ಬಹಳ ಪುಣ್ಯ ಮಾಡಿದ್ದಾರೆ, ಹಾಗಾದ್ರೆ ಮಳೆ ಸುರಿಸೋಣ.
ಈ ಪ್ರಾಂತದಲ್ಲಿ ಜನಗಳು ಸೇರಿ ಏನು ಪುಣ್ಯ ಕೆಲಸ ಮಾಡೇ ಇಲ್ವ, ಹಾಗಾದ್ರೆ ಮಳೆನೇ ಸುರಿಸೋದು ಬೇಡ ಅಂತ. ಅಂದ್ರೆ ಮಳೆ ಸುರಿಸಬೇಕಾದರೂ ಕೂಡ ಪುಣ್ಯ ಪಾಪಗಳ ಲೆಕ್ಕ ಕಾರಣವಾಗತ್ತೆ. ಹರಿವಂಶದಲ್ಲಿ ಹೇಳುತ್ತಾರೆ ಹಾಗೆ ತಂದೆಯ ಅಸಮಾಧಾನಕ್ಕಾಗಿ ಆ ಪಾಪದ ಕರ್ಮದಿಂದಾಗಿ 12 ವರ್ಷಗಳ ಕಾಲ ಮಳೆ ಬರಲಿಲ್ಲ ಅಂತ. ಹಾಗೆ ಈ ರೀತಿ ಅನಾವೃಷ್ಟ್ಯ ವಿನಂಕ್ಷಂತಿ, ಎಲ್ಲ ಕಡೆಗೂ ಪಾಪನೇ ಹೆಚ್ಚಾಗಿ ನಡೀತಾ ಹೋಯಿತು ಅಂತಂದ್ರೆ ಆಗ ಅಲ್ಲಿ ಅನಾವೃಷ್ಟಿ ಆಗತ್ತೆ, ದುರ್ಭಿಕ್ಷೆ ಆಗತ್ತೆ. ಶೀತ ವಾತಾತಪಂ ಪ್ರಾವೃಟ್ ಹಿಮೈ ಅನ್ಯೋನ್ಯತಃ ಪ್ರಜಾ ಕ್ಷುತೃಷಾ ವ್ಯಾಧಿಭಿಶ್ಚೈವ ಸಂತಪ್ಯಂತೆ ಚ ನಿಚ್ಚ ಚಿಂತೆಯ. ಎಲ್ಲ ಕಡೆಗೂ ರೋಗ, ಮತ್ತೊಂದು ಕೆಲವೇ ವರ್ಷಗಳ ಹಿಂದೆ ಏನೋ ಕರೋನಾ ಅಂತ ಅನ್ನೋದು ಬಂದಿತ್ತು. ಹೀಗೆ ಅನೇಕ ತರಹದ ವ್ಯಾಧಿಗಳು, ಹಸಿವೆ, ಬಾಯಾರಿಕೆಗಳು ಹೀಗೆಲ್ಲ ಆಗತ್ತೆ. ಕೊನೆಯ ಕಲಿಯುಗದ ಬಗ್ಗೆ ಹೇಳ್ತಾರೆ, 30 ವರ್ಷಾಣಿ ಪರಮಾಯು ಕಲೌಂಡ್ರುಣ. ಮುಂದೆ 30 ವರ್ಷ ಅಂತೆ ಆಯುಷ್ಯ. 20 ವರ್ಷವಂತೆ. 20 ವರ್ಷಾಣಿ 20 ವರ್ಷ ಅಂದ್ರೆ ಪರಮಾಯು. ಮ್ಯಾಕ್ಸಿಮಮ್ ಅಂದ್ರೆ 20 ವರ್ಷವಂತ. ಅದಿಷ್ಟು ಬೇಗ ಆಗೋದಿಲ್ಲ, ಇನ್ನೂ ಸಮಯ ಇದೆ, ಇನ್ನೂ ಧರ್ಮ ನಡೀತಾ ಇದೆ. ಸ್ವಾಮಿಗಳಂತಹ ಮಹಾಪುರುಷರು ಇನ್ನೂ ಅನೇಕರು ಇದ್ದಾರೆ. ಅನೇಕ ಕಡೆಗೆ ಭಾಗವತ ಗ್ರಂಥದ ಒಂದು ಶ್ರವಣ ಎಲ್ಲ ನಡೀತಾ ಇದೆ. ಹೀಗಾಗಿ ಧರ್ಮ ಅನೇಕ ಕಡೆಗೆ ಮನೆಯಲ್ಲಿ ಅನೇಕ ಜನ ಜಪ, ಪಾರಾಯಣ, ದೇವರ ಪೂಜೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಇವತ್ತು ಆಯುಷ್ಯವೂ ಹೆಚ್ಚಿಗೆ ಇದೆ, ವೃಷ್ಟಿ ಮಳೆ ಬರ್ತಾ ಇದೆ, ಎಲ್ಲ ಸುಭಿಕ್ಷೆ ಅನೇಕ ಕಡೆಗಿದೆ. ಸುಭಿಕ್ಷೆಗೆ ಕಾರಣವೇ ಧರ್ಮ. ಆ ರೀತಿಯಲ್ಲಿ ನಡೀತಾ ಇದೆ. ಅದ್ರ ಮುಂದಿನ ಮಾತನ್ನು ಹೇಳುತ್ತಾರೆ, 20 ವರ್ಷ ಅಂತೆ ಪರಮಾಯುಷ್ಯ. ಪರಮಾವಧಿ ಮ್ಯಾಕ್ಸಿಮಮ್ ಅಂದ್ರೆ 20. ಹೀಗೆಲ್ಲ ಮುಂದಿನ ಕಾಲ ಬರೋದು ಇದೆ. ಕ್ಷೀಯಮಾಣೇಶು ದೇಹೇಶು ದೇಹಿನಾಂ. ಹಾಗಿರಬೇಕಾದಾಗ ಯಾವಾಗ ಅಧ್ಯಯನ, ಯಾವಾಗ ಸಾಧನ, ಯಾವಾಗ ಭಾಗವತದ ಶ್ರವಣ. 20 ವರ್ಷದ ವಯಸ್ಸು ಅಂತಾದ್ರೆ ಏನ್ ಸಾಧನೆ ಆಗಲಿಕ್ಕೆ ಸಾಧ್ಯ? ಆ ಕಾಲದಲ್ಲಿ ವಿಶೇಷವಾಗಿ ಹೇಳ್ತಾರೆ, ಒಮ್ಮೆ ನಾರಾಯಣ ಅಂತಂದ್ರೂ ಮಹಾಪುಣ್ಯ ಅಂತ. ಅಷ್ಟು ಮಾಡುವುದಕ್ಕೂ ಬಹಳ ಕಷ್ಟ ಇರುತ್ತದೆ ಆಗಿನ ಕಾಲದಲ್ಲಿ. ಇವತ್ತು ನಾವಿಷ್ಟು ಜನ ಸೇರಿ ಇಲ್ಲಿ ಭಾಗವತವನ್ನ ನಾವು ಆ ಭಾಗವತದ ರಸಾಮೃತವನ್ನ ಎಲ್ಲರೂ ಸೇರಿ ಪಾನ ಮಾಡ್ತೀವಿ ಅಂತಂದ್ರೆ ಎಲ್ಲೂ ಏನು ತೊಂದರೆ ಬಹಳ ಇಲ್ಲ. ಆದರೆ ಮುಂದಿನ ಕಾಲದಲ್ಲಿ ತುಂಬಾ ತೊಂದರೆಗಳ ಆರಂಭವಾಗುವ ಸ್ಥಿತಿಯೂ ಇದೆ. ಅಂತ ಹೊತ್ತಿಗೆ ನಾರಾಯಣ ಅಂತ ಅಂದ್ರೆ ಸಾಕು, ಮಹಾಪುಣ್ಯ. ಆ ರೀತಿಯಲ್ಲಿ ಇರುವಂತಹದ್ದು ಕ್ಷೀಯಮಾಣೇಶು ದೇಹೇಶು ದೇಹಿನಾಂ ಕಲಿದೋಷತಃ ವರ್ಣಾಶ್ರಮವತಾಂ ಧರ್ಮೇ ನಷ್ಟೇ ವೇದಪಥೇಂದ್ರನಾಂ. ವರ್ಣಾಶ್ರಮಗಳೆಲ್ಲ ಹೋಗತ್ತೆ, ಕ್ರಮವಾಗಿ ವರ್ಣಾಶ್ರಮಗಳು ಹೋಗತ್ತೆ. ಅನೇಕ ಈಗ ಸಾಕಷ್ಟು ಆ ಥರದ ಸಂದರ್ಭಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಅದರಿಂದ ಈ ವರ್ಣಾಶ್ರಮಗಳು ಹೋಗತ್ತೆ. ಆಮೇಲೆ ಎಲ್ಲ ಕಲಿದೋಷದಿಂದಾಗಿ ಧರ್ಮನಾಶವಾಗತ್ತೆ. ಪಾಖಂಡ ಪ್ರಚುರೇ ಧರ್ಮೇ. ಎಲ್ಲ ಕಡೆಗೂ ಕೂಡ ಪಾಪದ ಚಿಹ್ನಗಳು, ಪಾಖಂಡೇಶು ಪಾಖಂಡ ಪ್ರಚುರೇ ಧರ್ಮೇ. ಏನೇನೋ ಇಲ್ಲದ ಧರ್ಮಗಳು ಆರಂಭವಾಗ್ತಾ ಹೋಗುತ್ತೆ. ಯಾವುದು ವಾಸ್ತವ ಧರ್ಮ, ಆ ಧರ್ಮ ಬಿಟ್ಟು ಪಾಪದ ಚಿಹ್ನಗಳೇ, ಕೆಟ್ಟದ್ದನ್ನೇ ಧರ್ಮ ಅಂತನ್ನುವುದಾಗಿ ಅದನ್ನು ತೋರಿಸುವುದು, ಅದರಂತೆ ನಡೆಯುವುದೆಲ್ಲ ಆರಂಭವಾಗತ್ತೆ. ತುಂಬಾ ಪ್ರಚುರವಾಗಿ ನಡೆಯುತ್ತಂತೆ. ಅನೇಕ ಕಡೆಗೆ ಬೇರೆ ಬೇರೆ ಶಬ್ದ ಹೇಳುವುದಕ್ಕೆ ಸ್ವಲ್ಪ ಸಂಕೋಚ, ಆದರೆ ಆ ತರಹದ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಇವತ್ತು ಅನೇಕ ಕಡೆಗೆ ನಡೀತಾ ಇದೆ. ಯಾವುದು ಧರ್ಮವಲ್ಲ ವಾಸ್ತವಿಕವಾಗಿ ಅದು ಧರ್ಮ ಅನ್ನುವಂತೆ ತಿಳಿಸಿಕೊಟ್ಟು ಅದರಂತೆಯೇ ಸಾಕಷ್ಟು ಕನ್ವರ್ಷನ್ನು ಮತ್ತೊಂದು ಮುಗಿದೊಂದು 100 ಈ ರೀತಿಯಲ್ಲೆಲ್ಲ ನಡೀಲಿಕ್ಕೆ ಆರಂಭವಾಗತ್ತೆ. ಹೀಗೆ ಪ್ರಾಖಂಡ ಪ್ರಚುರೇ ಧರ್ಮೇ ದಸ್ಯುಪ್ರಾಯೇಶು ರಾಜಸು. ರಾಜರೆಲ್ಲರೂ ಕಳ್ಳರಾಗಿ ಹೋಗ್ತಾರೆ, ಎಲ್ಲ ದೋಚಿಕೊಳ್ಳುವುದೇ ಅನ್ನುವಂತೆ ದಸ್ಯುಪ್ರಾಯೇಶು ರಾಜಸು. ಚೌರ್ಯ ಅನೃತ ವೃಥಾ ಹಿಂಸಾ ನಾನಾ ವೃತ್ತಿಷು ವೈ ನೃಷು. ಜನರೆಲ್ಲರೂ ಕೂಡ ಇನ್ನು ರಾಜ ಕಾಲಸ್ಯ ಕಾರಣಂ, ರಾಜರೇ ಕಳ್ಳರಾಗಿ ಬಿಟ್ರೆ ಇನ್ನು ಜನರೆಲ್ಲರೂ ಕೂಡ ಅವರು ಕಳ್ಳರಾಗ್ಲಿಕ್ಕೆ ಶುರು ಮಾಡ್ತಾರೆ. ತಮ್ಮ ಕುಟುಂಬ ಪೋಷಣೆ ಮಾಡುವುದಕ್ಕೆ ಏನ್ ಬೇಕೋ ಹಾಗೆ ಕಳ್ಳತನವನ್ನ ಅವರು ಮಾಡುವುದಕ್ಕೆ ಆರಂಭ ಮಾಡ್ತಾರೆ. ಸುಳ್ಳು, ಹಿಂಸೆ ಈ ರೀತಿಯಲ್ಲೆಲ್ಲ ಆರಂಭವಾಗತ್ತೆ. ಶೂದ್ರಪ್ರಾಯೇಶು ಗೃಹಪ್ರಾಯೇಶು ಆಶ್ರಮೇಶು. ಆಶ್ರಮ ಸನ್ಯಾಸಾಶ್ರಮ ಅಂದ್ರೆ ಗೃಹಸ್ಥಪ್ರಾಯ ಅಂತ ಆಗ್ತಾ ಹೋಗತ್ತಂತೆ. ಆ ರೀತಿಯಲ್ಲೆಲ್ಲ ಗೃಹಪ್ರಾಯೇಶು ಆಶ್ರಮೇಶು ಛಾಗಪ್ರಾಯಾಸು ಧೇನುಷು ಅಣುಪ್ರಾಯೇಶು ಔಷಧೀಷು. ಆ ರೀತಿಯಲ್ಲಿ ಹೇಳ್ತಾರೆ, ಔಷಧಿಗಳೆಲ್ಲವೂ ಕೂಡ ಅಣುಪ್ರಾಯವಾಗ್ತಾ ಹೋಗತ್ತಂತೆ. ಇವು ದೊಡ್ಡ ದೊಡ್ಡ ಔಷಧಿಗಳೆಲ್ಲ, ಗಿಡಗಳು ಮರಗಳು ಚಿಕ್ಕದಾಗಿ, ಮತ್ತು ನೆಲ್ಲಿಕಾಯಿ ತುಂಬಾ ಸಣ್ಣದಾಗ್ತಾ ಹೋಗುತ್ತೆ ಅಣುಪ್ರಾಯವಾಗಿ. ಅಂದರೆ ಒಂದು ದೊಡ್ಡ ನೆಲ್ಲಿಕಾಯಿಯನ್ನು ತಿಂದ್ರೆ ಏನೊಂದು ಔಷಧದ ಗುಣ ಆಗಬೇಕು, ಅದು ತುಂಬಾ ಸಣ್ಣದ ಔಷಧಿಗಳೆಲ್ಲ ಅಲ್ಪವಾಗ್ತಾ ಮನುಷ್ಯನ ಎತ್ತರವೂ ಕಮ್ಮಿ ಆಗತ್ತೆ. ಶಮಿಪ್ರಾಯೇಶು ಸ್ಥಾಸ್ನುಷು.
ಇನ್ನು ಹೇಳ್ತಾರೆ, ದೊಡ್ಡ ದೊಡ್ಡದಾದಂತಹ ಸ್ಥಾವರಗಳೆಲ್ಲವೂ ಕೂಡ ದೊಡ್ಡ ದೊಡ್ಡ ಮಾವಿನ ಮರ ಎಷ್ಟು ಅಂದರೆ ಪುಟ್ಟದಾದಂತಹದ್ದಂತ. ಇಷ್ಟು ಆ ರೀತಿ ಶಮಿಪ್ರಾಯೇಶು ವಿದ್ಯುತ್ ಪ್ರಾಯೇಶು ಮೇಘೇಶು. ಅದರಂತೆಯೇ ಈ ರೀತಿಯಲ್ಲಿ ಈ ಮೇಘಗಳು ಕೂಡ, ಇವತ್ತು ಮೇಘಗಳು ತುಂಬ ಹೊತ್ತು ಅನೇಕ ಸಲ ಮಳೆ ಹೊಡಿತದೆ, ಅನೇಕ ಸಲ 2 ಗಂಟೆ 3 ಗಂಟೆ, ಇಲ್ಲೆಲ್ಲ ಅದಾದರೆ ಹೆಚ್ಚು. ಹಾಗೆ 2 ಗಂಟೆ 3 ಗಂಟೆ ಎಲ್ಲ ಮಳೆ ಬರ್ತಿರ್ತದೆ, ಮೇಘಗಳು ಕಾಣಿಸ್ತಿರ್ತದೆ. ಮುಂದೆ ಹೇಗೆ ಅಂದರೆ ವಿದ್ಯುತ್ ಪ್ರಾಯ, ಮಿಂಚಿನಂತೆ ಮೇಘ ಬಂದು ಹೋಗ್ಬಿಡ್ತದಂತೆ. ವಿದ್ಯುತ್ ಪ್ರಾಯೇಶು ಮೇಘೇಶು ಶೂದ್ರ ಪ್ರಾಯೇಶು ಶೂನ್ಯ ಪ್ರಾಯೇಶು ಸದ್ಮಸು. ಎಲ್ಲ ಮನೆಗಳಲ್ಲೂ ಕೂಡ ಯಾವ ಶೂನ್ಯ ಪ್ರಾಯ, ಮನೆ ಅಂತಂದ್ರೆ ಯಾರಿಗೂ ಆತಿಥ್ಯ ಇಲ್ಲ, ಮನೆ ಅಂತಂದ್ರೆ ಬರುವ ಹೋಗುವ ಜನ ಇಲ್ಲ, ಮನೆ ಅಂದರೆ ಶೂನ್ಯ, ಏನೂ ಇಲ್ಲ. ಇವತ್ತು ಕೆಲವು ಕಡೆ ಕೇಳಿದ್ದು ಇದೆ, ಕೆಲವು ಬೇರೆ ಪರದೇಶದಲ್ಲಿ ಕೇಳಿದ್ದು ಇದೆ. ಅಲ್ಲಿ ಹೇಳ್ತಿರ್ತಾರಂತೆ, ಅವರ ಮನೆಯಲ್ಲಿ ಅಡಿಗೆ ಮನೆ, ಕಿಚನ್ ಅನ್ನೋ ಕಾನ್ಸೆಪ್ಟೇ ಇಲ್ಲವಂತೆ ಕೆಲವು ದೇಶಗಳಲ್ಲಿ, ಕೆಲವು ಮನೆಗಳಲ್ಲಿ. ಇದನ್ನು ಕೇಳಿದ್ದು ಇದೆ. ಬಹಳ ದುಃಖವಾಗುತ್ತೆ. ಯಾಕೆ ಅಂತಂದ್ರೆ ಏನು ಬೇಕು, ಒಂದು ಹಾಲ್ ಅಂತ ಅನ್ನೋದು ಬೇಕಾಗಿಲ್ಲ, ಒಂದು ಲಿವಿಂಗ್ ರೂಮ್ ಮಾತ್ರ. ಬೆಳಗಿನಿಂದ ರಾತ್ರಿ ತನಕ ಹೊರಗೆ ಇರುತ್ತಾರೆ. ಏನು ಬೇಕೋ ಅದನ್ನು ಇವತ್ತೆಲ್ಲ ನಮ್ಮ ದೇಶದಲ್ಲೂ ಎಲ್ಲ ಬಂದದ್ದೇನೋ, ಅದೇ ಸ್ವಿಗ್ಗಿ ಪಿಗ್ಗಿ ಏನೋ ಅಂತಾರೆ, ಅವೆಲ್ಲ ಬಂದದ್ದಿದೆ. ಆ ರೀತಿಯಲ್ಲಿ ಅದನ್ನು ತರಿಸ್ಕೊಂಡು ಬಿಡ್ತಾರೆ, ಮುಗಿದೋಯ್ತು. ಕಿಚನ್ನಿನ ಕಾನ್ಸೆಪ್ಟೂ ಇಲ್ಲ, ಬಂದವರಿಗೆ ಆತಿಥ್ಯ ಮಾಡಬೇಕು ಅನ್ನುವ ಕಾನ್ಸೆಪ್ಟ್ ಇಲ್ಲ, 4 ಜನ ಸೇರಿ ಕೂತು ಮಾತಾಡುವುದು ಅಂತಿಲ್ಲ. ಇವತ್ತು ಮಾತಾಡುವುದು ಕೂಡ ಆನ್ಲೈನು. ಎಲ್ಲವೂ ಹೀಗೆ ಆಗಿ ಹೋದರೆ ಶೂನ್ಯಪ್ರಾಯವಾಗಿ ಹೋಗುತ್ತೆ ಮನೆಗಳು. ಯಾರು ಮನೆಯಲ್ಲಿ ಸೇರುವ ಹಂತವೇ ಇಲ್ಲ. ಇದನ್ನು ಹೇಳಿದ್ದೆ, ಇದನ್ನೇನೋ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಮದುವೆ ಉಪನಯನ ಅಂತಂದ್ರೆ ಒಂದು 100 ಜನ ಸೇರುವಂತಹ ಒಂದು ಒಳ್ಳೆ ಸಂದರ್ಭ, ಒಂದು ಒಳ್ಳೆಯ ಮನೋಹರವಾದ ಒಂದು ಆಚರಣೆ ನಡೀತಾ ಇದೆ. ಹೊರ ದೇಶಗಳಲ್ಲಿ ಹೀಗೆ ನಡೀತಾ ಇದೆ ಅಂತ ಕೇಳಿದ್ದು. ಆ ಹೊರ ದೇಶದಲ್ಲಿ ಹೇಗೆ ಅಂದರೆ, ಮದುವೆ ಅಂತಂದ್ರೆ ಹುಡುಗ ಹುಡುಗಿಯೂ ಆನ್ಲೈನ್ನಲ್ಲೇ ಮದುವೆ ಮಾಡ್ಕೋತಾರಂತೆ, ಹೆಂಗೂ ಗೊತ್ತಿಲ್ಲ. ಆಮೇಲೆ ಯಾರು ಬರೋದು ಹೋಗೋದು ಇಲ್ಲವಂತೆ, ಯಾರು ಬರೋದು ಇಲ್ಲ ಹೋಗೋದು ಇಲ್ಲ. ನೀವು ಅಲ್ಲಿಂದಲೇನೆ ಆನ್ಲೈನ್ ಉಡುಗೊರೆ ಕಳಿಸ್ಬೇಡಿ, ನಾವು ಇಲ್ಲಿಂದ ನಿಮಗೆ ಆನ್ಲೈನ್ ಸ್ವೀಟ್ ಹಾಕ್ಬಿಡ್ತೀವಿ, ನೀವು ಅಲ್ಲಿ ತಿಂದುಕೊಳ್ಳಿ, ನೀವು ನಿಮಗೆ ಅಲ್ಲಿಂದಲೇ ಬಂದ್ಬಿಡ್ತದೆ. ಯಾರು ಸೇರೋದೇ ಇಲ್ಲವಂತೆ. ಒಬ್ರು ಹೇಳಿದ್ರು ಒಂದ್ಸಲ, ಒಂದು 2-3 ವರ್ಷದ ಹಿಂದೆ, ಅಲ್ಲ ಮುಂದೆ ಏನು ಕಾಲವಾಗುತ್ತೋ ಗೊತ್ತಿಲ್ಲ, ಯಾರೂ ಸೇರೋದು ಅಂತ ಅನ್ನೋದೇ ಇಲ್ಲ, ಎಲ್ಲ ಆನ್ಲೈನ್ ಅಂತ. ಅದೇನು ಆನ್ಲೈನು ದೇವರಿಗೆ ಗೊತ್ತು. ಹೀಗೆ ಶೂನ್ಯಪ್ರಾಯವಾಗಿ ಹೋಗತ್ತೆ. ಇತ್ತಂ ಕಲೋ ಗತಪ್ರಾಯೇ ಜನೇಶು ಪರಧರ್ಮಸು ಧರ್ಮತ್ರಾಣಾಯ ಸತ್ವಾನ. ಇಷ್ಟು ಕಲಿಯುಗ ತುಂಬ ಅಧರ್ಮಪ್ರಾಯವಾಗಿ ತುಂಬಾ ಕೆಟ್ಟು ಹೋದಂಥ ಸಂದರ್ಭದಲ್ಲಿ ಧರ್ಮದ ರಕ್ಷಣೆ ಮಾಡುವುದಕ್ಕಾಗಿ ಪರಮಾತ್ಮ ಭಗವಾನ್ ಅವತರಿಷ್ಯತಿ. ಪರಮಾತ್ಮ ಆಗ ಅವತಾರ ಮಾಡ್ತಾನೆ. ಪರಮಾತ್ಮ ಅವತಾರವನ್ನು ಮಾಡಿ ಚರಾಚರ ಗುರೋರ್ ವಿಷ್ಣೋ ಈಶ್ವರಸ್ಯ ಅಖಿಲಾತ್ಮನಃ ಧರ್ಮತ್ರಾಣಾಯ ಸಾಧೂನಾಂ ಜನ್ಮ ಕರ್ಮ ಅಪನುತ್ತಯೇ. ಹೀಗೆ ಆ ಎಲ್ಲ ವಿಧವಾದಂತಹ ಪರಮಾತ್ಮನ ಜನ್ಮ ಕರ್ಮ ಇದೆಲ್ಲವೂ ಕೂಡ ಸಾಧುಗಳಿಗೆ ಧರ್ಮ ರಕ್ಷಣೆ ಮಾಡುವುದಕ್ಕಾಗಿ, ದುಷ್ಕರ್ಮವನ್ನ ಪರಿಹಾರ ಮಾಡುವುದಕ್ಕಾಗಿ ಶಂಬಲ ಗ್ರಾಮ ಅಂತನ್ನುವಂತಹ ಒಂದು ಗ್ರಾಮದ ಬ್ರಾಹ್ಮಣ, ವಿಷ್ಣು ಯಶಸ್ಸು ಅಂತನ್ನುವಂತಹ ಬ್ರಾಹ್ಮಣ, ಆ ವಿಷ್ಣು ಯಶಸ್ಸಿನ ಮನೆಯಲ್ಲಿ ಪರಮಾತ್ಮ ತಾನು ಕಲ್ಕಿ ನಾಮಕನಾಗಿ ಅವತಾರವನ್ನ ಪರಮಾತ್ಮ ತಾನು ಮಾಡ್ತಾನೆ. ಹೀಗೆ ಕಲ್ಕಿ ನಾಮಕನಾಗಿ ಪರಮಾತ್ಮ ಅವತಾರವನ್ನು ಮಾಡಿ ಅಶ್ವಂ ಆಶುಗಂ ಆರೋಹ್ಯ, ಅತ್ಯಂತ ವೇಗದಿಂದ ಹೋಗುವಂತಹ ಒಂದು ಕುದುರೆ. ಭಗವಂತನ ಸಂಪರ್ಕಕ್ಕೆ ಬಂದರೆ ಎಲ್ಲನೂ ಏನ್ ಬೇಕೋ ಆಗಲಿಕ್ಕೆ ಸಾಧ್ಯ. ತುಂಬಾ ವೇಗದಿಂದ ಹೋಗುವಂತಹ ಕುದುರೆಯನ್ನ ಏರಿ ಅದರ ಹೆಸರನ್ನು ಕೂಡ ಹೇಳ್ತಾರೆ, ದೇವದತ್ತ ಅಂತನ್ನುವುದಾಗಿ ಆ ಕುದುರೆಯ ಹೆಸರು. ಹೀಗೆ ಅಶ್ವಂ ಆಶುಗಂ ಆರೋಹ್ಯ ದೇವದತ್ತಂ ಜಗತ್ಪತಿ ಅಸಿನ ಅಸಾಧು ದಮನಂ. ಪರಮಾತ್ಮ ಒಂದು ಖಡ್ಗವನ್ನು ತೆಗೆದುಕೊಂಡು, ಆಗಿನ ಕಾಲದಲ್ಲೂ ಕೂಡ ಪರಮಾತ್ಮ ಹೀಗೇ ಎಲ್ಲ ಮಿಸೈಲು ಮತ್ತೊಂದು ಮುಗದೊಂದು ಡ್ರೋನು, ಯುದ್ಧದ ಕ್ರಮನೇ ಬದಲಾಗಿ ಬಿಟ್ಟಿದೆ. ಇವತ್ತು ಯಾರೂ ನೆಲದ ಮೇಲೆ ಬಂದು ಯುದ್ಧ ಮಾಡುವಂತಹ ಸ್ಥಿತಿನೇ ಉಳಿದಿಲ್ಲ. ಇವತ್ತು ವಾರ್ಫೇರೇ ಒಂದು ಬೇರೆ ಆಗಿಬಿಟ್ಟಿದೆ. ಅತ್ಯಂತ ಕೆಲವೇ ವರ್ಷಗಳಲ್ಲಿ ಯುದ್ಧದ ಕ್ರಮನೇ ಬದಲಾಯಿಸಿಬಿಟ್ಟಿದೆ. ಇವತ್ತು ಯಾರೂ ಹಾರಿ ಅಂದರೆ ಹೋಗುವಂತಹದ್ದು ಇಲ್ಲ. ಇವತ್ತು ಡ್ರೋನ್ಮಯ ವ್ಯಾಪಾರ, ಇವತ್ತೆಲ್ಲ ಡ್ರೋನ್ಮಯ ಯುದ್ಧ, ಹೀಗೆಲ್ಲ ಬಹಳ ಸಾಕಷ್ಟು ವಿಷಯಗಳೆಲ್ಲ ಕೇಳ್ತಿರ್ತೀವಿ. ಹಾಗಿರಬೇಕಾದಾಗ ಆ ಕಲಿಯುಗದ ಕೊನೆಯ ಪ್ರಾಂತದಲ್ಲಿ ಪರಮಾತ್ಮ ಏನ್ ಮಾಡಬೇಕು? ಹಾಗೂ ಪರಮಾತ್ಮ ಖಡ್ಗವನ್ನು ತೆಗೆದುಕೊಂಡು ಯುದ್ಧ ಮಾಡ್ತಾನಂತೆ. ಆಗ ಯಾವ ಮಿಸೈಲ್ ಇಲ್ಲ, ಡ್ರೋನ್ ಇಲ್ಲ, ಯಾವ ಡ್ರೋನ್ ಇಲ್ಲ. ದೇವರಿಗೆ ಡ್ರೋನ್ ಬೇಕಾಗಿಲ್ಲ. ದೇವರು ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ಇಚ್ಛಾ ಮಾತ್ರಂ ಪ್ರಭೋಹೋ ವಿಲಯ.
ಪರಮಾತ್ಮ ಲಯ ಮಾಡುವುದಕ್ಕೆ ಇಚ್ಛಾ ಮಾಡಿದರೆ ಸಾಕು, ಖಡ್ಗವೂ ಬೇಕಾಗಿಲ್ಲ ಪರಮಾತ್ಮನಿಗೆ. ಆದರೆ ಪರಮಾತ್ಮ ಖಡ್ಗವನ್ನು ತೆಗೆದುಕೊಂಡು ಹೋಗಿ ಎಲ್ಲರನ್ನೂ ಕೂಡ ಅಷ್ಟೈಶ್ವರ್ಯ ಗುಣಾನ್ವಿತ, ಪರಮಾತ್ಮನಿಗೆ ಅಷ್ಟೈಶ್ವರ್ಯ ಇರ್ತದೆ. ಇವತ್ತಿನ ಯಾವ ವಿಜ್ಞಾನ ಯಾವ ಮಟ್ಟಕ್ಕೆ ಹೋದರೂ ಕೂಡ ಕೊನೆಗೆ ಸ್ವತಂತ್ರ ದೇವರು ಒಬ್ಬನೇ, ವಿಜ್ಞಾನವು ಪರತಂತ್ರವೇ. ಪರಮಾತ್ಮ ಒಬ್ಬನೇ ಸ್ವತಂತ್ರ, ಅಷ್ಟೈಶ್ವರ್ಯ. ಆ ಪರಮಾತ್ಮನ ಅಣಿಮ ಗರಿಮ ಮಹಿಮ ಲಘಿಮ ಎಲ್ಲಾ ತರಹದ ಅಷ್ಟೈಶ್ವರ್ಯಗಳು ಸ್ವತಂತ್ರವಾಗಿ ಪರಮಾತ್ಮನಲ್ಲಿ ಇದೆ, ನಿರವಧಿಕವಾಗಿ ಇದೆ. ಅಂತಹ ಅಷ್ಟೈಶ್ವರ್ಯ ಗುಣ ಸಂಪನ್ನನಾದ ಪರಮಾತ್ಮ ಕ್ಷಣದಲ್ಲಿ ಇಡೀ ದುಷ್ಟ ಪ್ರಪಂಚವನ್ನ ಕೊಂದು ಹಾಕ್ತಾನೆ. ಪರಮಾತ್ಮ ದುಷ್ಟ ಪ್ರಪಂಚವನ್ನ ತಾನು ವಿಚರನ್ನ ಸಿಮಾನ್ ಕ್ಷೋಣ್ಯಾಂ ಹಯೇನ ಅಪ್ರತಿಮದ್ಯುತಿ ನೃಪಲಿಂಗ ಛದೋ ದಸ್ಯೋನ್ ಕೋಟಿಶೋ ನಿಹನಿಷ್ಯತಿ. ಕೋಟಿ ಕೋಟಿ ಜನರನ್ನ ದುಷ್ಟರನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ, ಶಿಷ್ಟರನ್ನು ರಕ್ಷಣೆ ಮಾಡ್ತಾನೆ. ಅವನು ಸ್ವತಂತ್ರ ಪುರುಷ ಅಂತ ಪರಮಾತ್ಮ. ಆ ನಂತರದಲ್ಲಿ ಆಮೇಲೆ ಎಲ್ಲ ಜನರಿಗೆ ಮನಸ್ಸು ಶೋಧನೆ ಆಗತ್ತೆ. ಭಗವಂತನ ಮಹಿಮೆಯನ್ನ ಕೇಳಿ ಭಯದಿಂದ ಧರ್ಮದಲ್ಲೂ ಅನೇಕರು ಪ್ರವೃತ್ತರಾಗ್ತಾರೆ. ಭಯ ಬಹಳ ಒಳ್ಳೆಯದು ಹೌದು, ಕೆಟ್ಟದ್ದೂ ಹೌದು. ಭಯ ಇದು ಸಾಮಾನ್ಯವಾಗಿ ಸಣ್ಣ ವಯಸ್ಸಿನಲ್ಲಿ ಧರ್ಮದಲ್ಲಿ ಪ್ರವೃತ್ತಿಗೊಳಿಸುವುದಕ್ಕೆ, ಓದುವುದಕ್ಕೆ ಪ್ರವೃತ್ತಿಗೊಳಿಸುವುದಕ್ಕೆ. ಕೆಲವು ಸಲ ಚಿಕ್ಕ ಮಕ್ಕಳಿಗೆ ಹೇಳ್ತಿರ್ತಾರೆ, ಓದಲಿಲ್ಲ ಅಂತಂದರೆ ನಾನು ಏನೋ ಊಟಕ್ಕೆ ಹಾಕೋದಿಲ್ಲ, ಮತ್ತೊಂದು ಮಾಡೋದಿಲ್ಲ, ಏನೋ ಆ ಥರದ ಶಿಕ್ಷೆಯನ್ನು ಕೊಟ್ಟು ಹೆದರಿಸಿ ಭಯದಿಂದಲೂ ಧರ್ಮದಲ್ಲಿ ಪ್ರವೃತ್ತಿ ಇದೆ. ಹಾಗಾಗಿ ಭಯದಿಂದಲೂ ಧರ್ಮದಲ್ಲಿ ಪ್ರವೃತ್ತಿ, ಭಯದಿಂದಲೂ ಓದುವುದರಲ್ಲಿ ಪ್ರವೃತ್ತಿ. ಅವತ್ತಿನ ಕಾಲದಲ್ಲೂ ಕೂಡ ಪರಮಾತ್ಮನ ಇಷ್ಟು ಅಪರಂಪಾರಾದಂತಹ ಮಹಿಮೆಯನ್ನ, ಆ ಭಗವಂತನ ತೇಜಸ್ಸನ್ನ ಕಂಡು ಜನ ಮತ್ತೆ ತಾವು ಶುದ್ಧ ಮನಸ್ಸನ್ನ ಪಡೆದುಕೊಂಡು ತಾವು ಧರ್ಮದಲ್ಲಿ ಆಚರಣೆಯನ್ನು ಆರಂಭ ಮಾಡ್ತಾರೆ. ವಾಸುದೇವ ಅಂಗರಾಗ ಅತಿಪುಣ್ಯ ಗಂಧಾನಿಲ ಸ್ಪೃಶಾಂ. ಜನರೆಲ್ಲರೂ ಕೂಡ ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ಆರಂಭ ಮಾಡಿ ಆ ನಂತರದಲ್ಲಿ ತೇಷಾಂ ಪ್ರಜಾ ವಿಸರ್ಗಶ್ಚ ಸ್ಥವಿಷ್ಟ ಸಂಭವಿಷ್ಯತಿ ವಾಸುದೇವಿ ಭಗವತಿ ಸತ್ತಮೂರ್ತವು ಹೃದಯಸ್ಥಿತಿ. ಪರಮಾತ್ಮ ಆಗ ಎಲ್ಲರ ಮನಸ್ಸಿನಲ್ಲಿ ಬರ್ತಾನೆ. ಕಲ್ಕಿ ಪರಮಾತ್ಮ ಆಗ ಭಗವಂತ ಕೃತಯುಗವನ್ನ ಭಗವಂತ ತಾನು ಪ್ರಚಾರಗೊಳಿಸ್ತಾನೆ. ಕಲಿಯುಗ ಮುಗಿಯತ್ತೆ, ಕೃತಯುಗ ಆರಂಭವಾಗತ್ತೆ ಅನ್ನುವುದನ್ನ ಹೇಳ್ತಾರೆ. ಕೃತಯುಗ ಆರಂಭ ಯಾವಾಗ ಆಗತ್ತೆ ಅಂತನ್ನುವುದನ್ನ 2-3 ಮಾತುಗಳಿಂದಲೂ ಕೂಡ ವಿಶೇಷವಾಗಿ ತಿಳಿಸ್ತಾರೆ. ಅದನ್ನ ನಾಳೆಯ ದಿನ ಕೇಳಿ ತಿಳಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ